Hi, myself Sudarshan, faculty at Insights. ಸೊ ಇಂದಿನ ತರಗತಿಯಲ್ಲಿ ನಾವು ಶೇಕಡಾವಾರು ಪರ್ಸೆಂಟೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ನಿಮ್ಮ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಆಲ್ಮೋಸ್ಟ್ ನಿಮ್ಮ UPSC ಕ್ವೆಶನ್ಸ್ ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ ಆದಂತಹ PSI, FDA ಈ ಎಕ್ಸಾಮ್ಸಿಂದನೂ ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಿಂದನೇ ಕ್ವೆಶನ್ಸ್ ಇದ್ದಾವೆ. ಸೊ ಇಟ್ ವುಡ್ ಬಿ ಮೋರ್ ದ್ಯಾನ್ ಸಫಿಷಿಯಂಟ್ ಇದು ಪ್ರಾಪರಾಗಿ ಮಾಡಿದ್ರಿ ಅಂತ ಹೇಳಿದ್ರೆ. ಸೊ ವಿಲ್ ಗೋ ಟು ಫಸ್ಟ್ ಕ್ವೆಶನ್. ಸೊ ಭಾಳ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ದಟ್ ಈಸ್ 960% ಎಷ್ಟು? ಸೊ ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ ಯುವರ್ 2000 KS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಏನಿಲ್ಲ, ಯಾವಾಗಲೂ ಈ ಥರ ಪ್ರಶ್ನೆಗಳು ಪರ್ಸೆಂಟೇಜ್ ಪ್ರಾಬ್ಲಮ್ ಅಂದರೆ ಪರ್ಸೆಂಟ್ ಅಂತ ಹೇಳಿದ್ರೆ ಪರ್ ಸೆಂಚುರಿ ಅಂತ, ಅಂದರೆ ಪ್ರತಿ ಶತಕಕ್ಕೆ, ಫಾರ್ ಎವ್ರಿ 100 ಅಂದರೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಪ್ರತಿ 100ಗೆ ಕೊಟ್ಟಿರ್ತಾರೆ ಅಂತ ನೀವು ಆ ಟೋಟಲ್ ನಂಬರ್ದು ಎಷ್ಟಂತ ಕೇಳಬೇಕು, ಕಂಡುಹಿಡಿಬೇಕು. ಅಥವಾ ಅವರೇನಾದರೂ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅಂದರೆ ನೀವು 1000ಕ್ಕೆ 200 ಆಯಿತು ಅಂದರೆ 100ಕ್ಕೆ ಎಷ್ಟು, ಅಂದರೆ ಫಾರ್ 100 ಹೌ ಮಚ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಪರ್ಸೆಂಟೇಜ್ ಪರ್ ಸೆಂಚುರಿ ಆರ್ ಪ್ರತಿ ಶತಕಕ್ಕೆ. ಸೊ ಆನ್ ದಿ ಬೇಸ್ ಆಫ್ ದಟ್ ಇಫ್ ವಿ ಸಾಲ್ವ್, ಈ 60% ಕೊಟ್ಟಿದ್ದಾರೆ ಅಂದರೆ 100ಕ್ಕೆ 60 ಅಂತ ಕೊಟ್ಟಿದ್ದಾರೆ ಅಂತ, ಅಂದರೆ 960% ಎಷ್ಟು ಅಂದರೆ 100ಕ್ಕೆ 60. ಹಾಗಿದ್ರೆ 900ಕ್ಕೆ ಎಷ್ಟು? 2 ಲೈನ್ಸಲ್ಲಿ ಬರ್ಕೊಂಡು ಹೋಗೋಣ. ದಟ್ ಈಸ್ ಫಾರ್ 100 ಇಟ್ ಈಸ್ ಹೌ ಮಚ್ 60. ಹಾಗಿದ್ರೆ ಫಾರ್ ಹೌ ಮಚ್? ಫಾರ್ 900. ಹಾಗಿದ್ರೆ 900ಗೆ ಎಷ್ಟು? ಸೊ ಇವೆರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 900 ಇಂಟು 60 ಡಿವೈಡೆಡ್ ಬೈ 100. ಸೊ 20 ಕ್ಯಾನ್ಸಲ್ ಆಗುತ್ತೆ. 9 6 54, 10 ಇದೆ, 10 ದಟ್ ಇಸ್ 540. ಸೊ ಹಾಗಿದ್ರೆ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸರ್, ಇಲ್ಲಿ ಒಂದು ಶಾರ್ಟ್ಕಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವ್ರು ಯಾವುದಾದ್ರೂ ಕೇಳಿ, ಅಂದರೆ 20% ಆದರೂ ಕೇಳಿ, 30% ಆದರೂ ಕೇಳಿ, 40% ಆದರೂ ಕೇಳಿ, ಆ ಟೋಟಲ್ ನಂಬರ್ದು ಆ ಪರ್ಸೆಂಟ್ ಕೇಳಿರ್ತಾರಲ್ಲ ಅವು 2ರಿಂದ ಗುಣಿಸ್ಬಿಟ್ಟು 2 0ನ ಬಿಡಬೇಕು. ಎಕ್ಸಾಂಪಲ್, ಇವೆರಡನ್ನೂ ತೊಗೊಳ್ಳಿ. ಇವೆರಡನ್ನೂ ತೊಗೊಂಡಾಗ 900 ಇಂಟು 60 ಮಾಡಬೇಕು. ಫಸ್ಟು 9 6 ಎಷ್ಟು? 54. 3 0 ಇದೆ, 3 0 ಬರೀತೀನಿ. 2 0 ಬಿಟ್ಟರೆ 540 ವುಡ್ ಬಿ ದಿ ಆನ್ಸರ್. ಸೊ ದೀಸ್ ಥಿಂಗ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೆಂಟಲ್ ಕ್ಯಾಲ್ಕುಲೇಷನ್ ಬರಬೇಕು. ಸೇ ಫಾರ್ ಎಕ್ಸಾಂಪಲ್, ನಿಮಗೆ 300ದು 20% ಎಷ್ಟು ಅಂತ ಕೇಳಿದ್ರೆ, 300ರ 20% ಎಷ್ಟು ಅಂದರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ 300 ಇಂಟು 20. ಸೊ ದಟ್ ಈಸ್ 300 ಇಂಟು 20 ಮಾಡಬೇಕು. ದಟ್ ಈಸ್ 3 2s 6, 3 zeros 2 0 ಬಿಡ್ತೀನಿ. ದಟ್ ವುಡ್ ಬಿ 60 ವುಡ್ ಬಿ ದಿ ಆನ್ಸರ್. ಯಾವುದಾದ್ರೂ ಕೇಳಿ, ಸೇ ಫಾರ್ ಎಕ್ಸಾಂಪಲ್ 450ದು 20% ಕೇಳಿದ್ರು ಅಂದರೆ 450ದು 20% ಕೇಳೋದ್ರು ಅಂತ ಹೇಳಿದ್ರೆ 450 ಇಂಟು 20 ಮಾಡಬೇಕು. 45 2s 90, 2 0 ಬಿಡ್ತೀನಿ. 90 ವುಡ್ ಬಿ ದಿ ಆನ್ಸರ್. ಸೊ ಫಾಸ್ಟ್ ಕ್ಯಾಲ್ಕುಲೇಷನ್ ವುಡ್ ಬಿ ಬೆಟರ್. ನೌ ಗೋಯಿಂಗ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದನ್ನು ನಾವು ಶಾರ್ಟ್ಕಟ್ಟಲ್ಲೇ ಮಾಡ್ತಾ ಹೋಗೋಣ. ಸೊ ನೀವು ನಾರ್ಮಲಾಗಿ ರೆಗ್ಯುಲರಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಾರ್ 100 ಇಟ್ ಇಸ್ 40, ದೆನ್ ಫಾರ್ 800 ಇಟ್ ಇಸ್ ಹೌ ಮಚ್? ಅಗೇನ್ ಕ್ರಾಸ್ ಮಲ್ಟಿಪ್ಲೈಡ್, ದಟ್ ಇಸ್ 800 ಇಂಟು 40 ಡಿವೈಡೆಡ್ ಬೈ 100. ಈ 2 0 ಕ್ಯಾನ್ಸಲ್, 8 4s 32. ಹಾಗಿದ್ರೆ 320 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಫಾಸ್ಟಾಗಿ ಹೇಳೋದಿತ್ತು ಅಂತ ಹೇಳಿದ್ರೆ 800 ಇದೆ, 2 0 ಬಿಟ್ಬಿಡ್ತೀನಿ, 8 ಇಟ್ಕೊಂಡೆ. 80 ಇಂಟು 40, 8 4s 32, 10, ದಟ್ ಇಸ್ 320 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡೋದಿತ್ತು ಅಂತ ಹೇಳಿದ್ರೆ. ದಿಸ್ ಇಸ್ ಅಬೌಟ್ ದೀಸ್ ಥಿಂಗ್ಸ್. ಈಸಿ ಕ್ವೆಶನ್ಸ್, ವೆರಿ ಈಸಿ, ಯು ಕ್ಯಾನ್ ಸಾಲ್ವ್ ಇಟ್ ಔಟ್. ಕಮಿಂಗ್ ಟು ದಿಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮಲ್ಲಿ ಒಂದು ಅಂಕಿಯ 40% 80 ಆದರೆ ಆ ಅಂಕಿ ಏನು? ಆ ನಂಬರ್ದು 40% ಇಸ್ ಹೌ ಮಚ್? 80 ಅಂತೆ. ಹಾಗಿದ್ರೆ ವಾಟ್ ಈಸ್ ದಟ್ ಟೋಟಲ್ ನಂಬರ್ ಅಂತ ಹೇಳಿ ಶಾರ್ಟ್ಕಟ್ಟಲ್ಲಿ ಬರೆಯೋಣ. ಬರೆದಾದ್ಮೇಲೆ ವಿ ಶಲ್ ಐ ವಿಲ್ ಹೆಲ್ಪ್ ಯು ಔಟ್ ಟು ಕ್ಯಾಲ್ಕುಲೇಟ್ ಮೆಂಟಲಿ ಆಲ್ಸೋ. ಸೊ ದಿಸ್ 40% ಏನಂತೆ? 80 ಅಂತೆ. ಹಾಗಿದ್ರೆ ಟೋಟಲ್ ಅಂದರೆ 100% ಎಷ್ಟು? ಸೊ ಈ ಥರ ಪ್ರಶ್ನೆಗಳು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಕೂಡ ಸಹಾಯ ಆಗುತ್ತೆ. ಅಂದರೆ 40% 80 ಅಂದರೆ 40 ಈಸ್ ಹೌ ಮಚ್? 80. ಹಾಗಿದ್ರೆ ಎಷ್ಟು ಕೇಳಿದ್ದಾರೆ? ಪೂರ್ತಿ ಸಂಖ್ಯೆ ಕೇಳಿದ್ದಾರೆ. ಪೂರ್ತಿ ಸಂಖ್ಯೆ ಅಂದರೆ ಎಷ್ಟು? 100. ಹಾಗಿದ್ರೆ 100% ಇಸ್ ಹೌ ಮಚ್? ಸೊ ಎಗೇನ್ ಕ್ರಾಸ್ ಮಲ್ಟಿಪ್ಲೈಡ್, ಈ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, ಇದು ಇರೋದಿಲ್ಲ. ಸೊ ದಟ್ ಈಸ್ 100 ಇಂಟು 80 ಹೋಲ್ ಡಿವೈಡೆಡ್ ಬೈ 40. 0 0 ಕ್ಯಾನ್ಸಲ್ಸ್, 4 1s 4 2s 100 2s, ದಟ್ ಈಸ್ 200. ಸೊ ವಾಟ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಬಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 200 ಇಸ್ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಆರ್ ಗೆಟ್ಟಿಂಗ್. ಎಗೇನ್ ಗೋಯಿಂಗ್ ಟು ಫೋರ್ತ್ ಕ್ವೆಶನ್. ದಟ್ ಈಸ್ ಒಂದು ಅಂಕಿಯ 40% 50 ಆದರೆ ಆ ಅಂಕಿ ಏನು? ಎಗೇನ್ ಸೇಮ್ ಥಿಂಗ್. 40% ಎಷ್ಟಂತೆ? 50 ಅಂತೆ. ಹಾಗಿದ್ರೆ ಎಷ್ಟು ಕೇಳಿದ್ದಾರೆ? ಆ ಟೋಟಲ್ ನಂಬರ್ ಕೇಳಿದ್ದಾರೆ. ಟೋಟಲ್ ನಂಬರ್ ಅಂದರೆ 100 ಇಸ್ ಹೌ ಮಚ್? ಸೊ ಮಲ್ಟಿಪ್ಲೈ
ದಟ್ ಈಸ್ 100 ಇಂಟು 50 ಹೋಲ್ ಡಿವೈಡೆಡ್ ಬೈ 40. 0 ಕ್ಯಾನ್ಸಲ್ಸ್, 4 1s 4 25s 25 5s ಎಷ್ಟಂದರೆ 125 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಹೋಪ್ ಯು ಆರ್ ಗೆಟಿಂಗ್. ಸೊ ಈ ಕ್ವೆಶನ್ಸು ತುಂಬ ಮೀಡಿಯಮಿಂದ ಲೆವೆಲ್ ಆಫ್ ಡಿಫಿಕಲ್ಟಿ ರೈಸ್ ಆಗ್ತಾ ಹೋಗುತ್ತೆ. ಸೊ ದೋಸ್ ಹು ಆರ್ ವೆರಿ ಥರೋ ವಿತ್ ದೀಸ್ ಕಾನ್ಸೆಪ್ಟ್ಸ್, ಅಂದರೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ. ದಟ್ ಮೀನ್ಸ್ ಯು ಕ್ಯಾನ್ ಸ್ಕಿಪ್ ದ ಅರ್ಲಿ ಪಾರ್ಟ್ ಆಫ್ ದಿ ವಿಡಿಯೋ, ಮುಂದಿನ ಪಾರ್ಟಿಗೆ ಹೋಗ್ಬೋದು. 5ನೇ ಕ್ವೆಶನ್ ಬರ್ತಾ ಇದೆ. 5ನೇ ಕ್ವೆಶನಲ್ಲಿ ಅಂದರೆ ಪರ್ಸೆಂಟೇಜಲ್ಲಿ ನಿಮಗೆ ಫ್ರ್ಯಾಕ್ಷನನ್ನು ಕೊಟ್ಬಿಟ್ಟು ದೇ ಮೈಟ್ ಆಸ್ಕ್ ಯು ಟು ರೈಟ್ ದಟ್ ಇನ್ ಪರ್ಸೆಂಟೇಜ್. ಅಂದರೆ ಭಿನ್ನರಾಶಿಯನ್ನು ಕೊಟ್ಟು ಶೇಕಡಾವಾರಿನಲ್ಲಿ ಬರೀಲಿಕ್ಕೆ ಕೇಳ್ಬೋದು. ಶೇಕಡಾದಲ್ಲಿ ಕೊಟ್ಟು ಅಂದರೆ ಪ್ರತಿಶತವಾಗಿ ಕೊಟ್ಟು ಅದನ್ನು ನಿಮಗೆ ಭಿನ್ನರಾಶಿಯಲ್ಲಿ ಬರೀಲಿಕ್ಕೆ ಕೇಳ್ಬೋದು. ಎಗೇನ್ ದಿಸ್ ಇಸ್ KS ಕ್ವೆಶನ್, ಬಟ್ ತುಂಬ ಹಳೆಯದು. ಈ ಕ್ವೆಶನ್ಸ್ ಎಲ್ಲ ಪ್ರೆಸೆಂಟ್ ಟ್ರೆಂಡಲ್ಲಿ ಕೇಳಲ್ಲ, ಬಟ್ ಆಲ್ಸೋ ಜಸ್ಟ್ ಹ್ಯಾವ್ ಎನ್ ಐಡಿಯಾ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ. ಸೊ 3/4 ಇದನ್ನು ಶೇಕಡಾವಾರಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೀರಿ? 3/4 ಯಾವುದೇ ಭಿನ್ನರಾಶಿ ಕೊಟ್ಟಿರಲಿ ಅದನ್ನು ಪರ್ಸೆಂಟೇಜಿಂಗ್ ಮಾಡಬೇಕಂತ ಹೇಳಿದ್ರೆ ಮಲ್ಟಿಪ್ಲೈಡ್ ಬೈ 100. ಅಂದರೆ ಯಾವುದಾದ್ರೂ ಒಂದು ಭಿನ್ನರಾಶಿಯನ್ನು ಕೊಟ್ಟಿದ್ದರೆ ಅದನ್ನು ನಿಮಗೆ ಶೇಕಡಾವಾರಿನಲ್ಲಿ ಬರೀರಿ ಅಂತ ಕೇಳಿದ್ರು ಅಂದರೆ ಅದನ್ನು ನೀವು 100ರಿಂದ ಗುಣಿಸಬೇಕು. ಅಂದರೆ 3/4, ಸೊ ಇದನ್ನು ಪರ್ಸೆಂಟೇಜಲ್ಲಿ ಬರೀಬೇಕು. ದಟ್ ವಿಲ್ ಮಲ್ಟಿಪ್ಲೈಡ್ ಬೈ 100. 4 1s 4 25s 25 3s 75. ಸೊ ಹಾಗಿದ್ರೆ 3/4 ಅಂದರೆ ಎಷ್ಟು? 75%. ಇದೇ ಪರ್ಸೆಂಟೇಜ್ನ ಅವರೇನಾದರೂ ಇಫ್ ದೇ ಆಸ್ಕ್ ಯು ಟು ರೈಟ್ ಇಟ್ ಇನ್ ಫ್ರ್ಯಾಕ್ಷನ್ಸ್, ಏನಿಲ್ಲ, ಡಿವೈಡ್ ಬೈ 100, ದಟ್ ಈಸ್ 75 ಡಿವೈಡೆಡ್ ಬೈ 100 ಮಾಡಬೇಕು. 25 3 25 4. ಸೊ ಹಾಗಿದ್ರೆ 3/4. ಬಟ್ ಯು ಶುಡ್ ಬಿ ನೋಯಿಂಗ್ 1/2 ಅಂದರೆ ಎಷ್ಟು ಪರ್ಸೆಂಟೇಜು? 25%. ಸಾರಿ 50%. ಅದೇ ರೀತಿ 1/4 ಅಂದರೆ ಎಷ್ಟು? 25%. 3/4 ಅಂದರೆ ಎಷ್ಟು? 75%. ದಿಸ್ 1/2 ಇಸ್ 50%. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ದೀಸ್ ಆರ್ ದಿ ಥಿಂಗ್ಸ್. ದಟ್ ಮೀನ್ಸ್ ಫ್ರ್ಯಾಕ್ಷನನ್ನು ಪರ್ಸೆಂಟೇಜಲ್ಲಿ ಬರೀಬೇಕಂತ ಹೇಳಿದ್ರೆ ಮಲ್ಟಿಪ್ಲೈ ಬೈ 100, ಪರ್ಸೆಂಟೇಜ್ನ ಫ್ರ್ಯಾಕ್ಷನಲ್ಲಿ ಬರೀಬೇಕಂದ್ರೆ ಡಿವೈಡೆಡ್ ಬೈ 100. ದಟ್ಸ್ ಇಟ್. ಕಮಿಂಗ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಸ್ವಲ್ಪ ಸ್ಟೇಟ್ಮೆಂಟ್ಸಲ್ಲಿ ಕೊಟ್ಟಾಗ ದಟ್ ಇಸ್ ದಿ ನೆಕ್ಸ್ಟ್ ಲೆವೆಲ್ ಆಫ್ ಕ್ವೆಶನ್ಸ್. ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕೆ, 10% ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ರೂಪಾಯಿ 12,000 ಉಳಿದಿದೆ. ಅವನ ವೇತನ ಎಷ್ಟು? ಈ ಥರ ಸ್ಟೇಟ್ಮೆಂಟ್ಸಲ್ಲಿ ಕೊಟ್ಟಾಗ ಪ್ರಾಬ್ಲಮಲ್ಲಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅಂದರೆ ಪರ್ಸೆಂಟೇಜ್ ಅಲ್ಲದೆ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ನಂಬರ್ ಏನು ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ಫಸ್ಟ್ ರೈಟ್ ಡೌನ್ ದ 12,000. ಓಕೆನಾ? ಸೊ ಈ 12,000 ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡ್ಕೊಳ್ಳಿ ಫಸ್ಟು. ಹೌ ಟು ಫೈಂಡ್ ಔಟ್ ಹೌ ಮಚ್ ಪರ್ಸೆಂಟೇಜ್? ಇಲ್ಲಿ ನೋಡಿ, 30% ವೇತನನ ಏನಕ್ಕೆ ಖರ್ಚು ಮಾಡಿದ್ದಾನೆ? ಆಹಾರಕ್ಕೆ ಖರ್ಚು ಮಾಡಿದ್ದಾನೆ. 100% ವೇತನನ ಏನಕ್ಕೆ ಖರ್ಚು ಮಾಡಿದ್ದಾನೆ? ಮನೆ ಬಾಡಿಗೆ ಖರ್ಚು ಮಾಡಿದ್ದಾನೆ. ಇಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ ಅಂದರೆ ಪರ್ಸೆಂಟ್ ಅಂತ. ಪರ್ಸೆಂಟ್ ಆರ್ ಪ್ರತಿಶತ ಅಂದರೆ 100ಕ್ಕೆ ಹೇಳ್ತಿದ್ದಾರೆ ಅಂತ ಅರ್ಥ. ಹಾಗಿದ್ರೆ 30% ಆಹಾರಕ್ಕೆ, 10% ಮನೆ ಬಾಡಿಗೆಗೆ, ಟೋಟಲ್ ಎಷ್ಟು ಖರ್ಚು ಮಾಡಿದ್ದಾನೆ ಅಂದರೆ 40% ಖರ್ಚು ಮಾಡಿದ್ದಾನೆ. ದಟ್ ಈಸ್ ಆಹಾರಕ್ಕೆ ಎಷ್ಟು? 30. ಸಿಮಿಲರ್ಲಿ ಫಾರ್ ರೆಂಟ್ ಹೌ ಮಚ್? 10. ಸೊ ಟೋಟಲ್ ಇಸ್ 40. ಏನಿದು? ಟೋಟಲ್ 40 ಇಸ್ ಎಕ್ಸ್ಪೆನ್ಸಸ್. ಹಾಗಿದ್ರೆ 100ರಲ್ಲಿ 40%ನ ಖರ್ಚು ಮಾಡಿದರೆ ಅವನು ಉಳಿಸಿರೋದೆಷ್ಟು? 60%. ಸೊ ಸೇವ್ಡ್ ಎಷ್ಟು? ಸೇವ್ಡ್ ಎಷ್ಟು ಅಂತ ಹೇಳಿದ್ರೆ ದಟ್ ಇಸ್ 60. ನಾವು ಈ ಸೇವಿಂಗ್ಸ್ ತಾನೇ 12,000. ನೀವು ಪರ್ಸೆಂಟೇಜ್ನ ಐಡೆಂಟಿಫೈ ಮಾಡ್ಕೋಬೇಕು, ಈ ನಂಬರ್ ಯಾವುದು ಅಂತ ಹೇಳಿ. ಓಕೆ, ದಟ್ ಈಸ್ ದ 60% ಇಸ್ 12,000. ಆಗಿದ್ರೆ 60 ಈಸ್ ಹೌ ಮಚ್? 12,000. ಅವ್ರೇನಾದರೂ ನಿಮಗೆ ಆಹಾರಕ್ಕೆ ಎಷ್ಟು ಖರ್ಚು ಮಾಡ್ದೆ ಅಂತ ಕೇಳಿದ್ರೆ ಆಹಾರಕ್ಕೆ ಎಷ್ಟು ಪರ್ಸೆಂಟೇಜು? 30 ಬರ್ಕೋತೀರಾ. 30 ಈಸ್ ಹೌ ಮಚ್? ಮನೆ ಬಾಡಿಗೆಗೆ ಎಷ್ಟು ಅಂತ ಕೇಳಿದರೆ 10 ಈಸ್ ಹೌ ಮಚ್ ಅಂತ ಬರ್ಕೋತೀರಾ. 60 ಪಾರ್ಟ್ ಈಸ್ 12,000 ಅಂತ ಹೇಳಿ ಬರೆದ್ರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಅವನ ವೇತನ ಎಷ್ಟು ಅಂದರೆ ಟೋಟಲ್ ಸ್ಯಾಲ್ರಿ ಈಸ್ ಹೌ ಮಚ್ ಅಂತ ಕೇಳಿದ್ದಾರೆ. ಟೋಟಲ್ ಸ್ಯಾಲ್ರಿ ಅಂದರೆ ಆಬ್ವಿಯಸ್ಲಿ ಟೋಟಲ್ 100 ತಾನೆ. ಸೊ ಹಾಗಿದ್ರೆ 100 ಇಸ್ ಹೌ ಮಚ್? ಎಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 100 ಇಂಟು 12,000 ಹೋಲ್ ಡಿವೈಡೆಡ್ ಬೈ 60. 10 ಕ್ಯಾನ್ಸಲ್. 6 1s 6 2s ದಟ್ ಇಸ್ 200. 200 ಇಂಟು 100 ಇಸ್ 20,000. ಸೊ ದಟ್ ಈಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಆರ್ ಗೆಟಿಂಗ್. ಈಸಿ ಇದೆ. ಫಸ್ಟ್ ಯು ಆರ್ ಸಪೋಸ್ ಟು ಐಡೆಂಟಿಫೈ ವಿಚ್ ನಂಬರ್ ಕೊಟ್ಟಿರಲ್ಲ ಅದು ಎಷ್ಟು ಪರ್ಸೆಂಟ್ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 7ನೇ ಪ್ರಶ್ನೆ, ಸಿಮಿಲರ್ ಕೈಂಡ್, ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಬೈ ದಿಸ್ ಟೈಮ್. ವಾಟ್? ವರ್ಗವೊಂದರಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಅದರಲ್ಲಿ 60 ವಿದ್ಯಾರ್ಥಿಗಳು ಅನುತ್ತೀರ್ಣವಾದರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಎಷ್ಟು? ಅಂದರೆ ಈ ಪ್ರಾಬ್ಲಮಲ್ಲಿ
ಒಂದು ಕ್ಲಾಸ್ ಇದೆ, ಆ ಕ್ಲಾಸಲ್ಲಿ 60% ಶೇಕಡ 60 ವಿದ್ಯಾರ್ಥಿಗಳೇನಾಗಿದ್ದಾರೆ ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಅದರಲ್ಲಿ 60 ವಿದ್ಯಾರ್ಥಿಗಳೇನಾಗಿದ್ದಾರೆ ಫೇಲ್, ಅನುತ್ತೀರ್ಣರಾಗಿದ್ದಾರೆ. ಇಲ್ಲಿ ನಂಬರ್ ಏನು 60. ಸರ್ 2 60 ಇದೆ, ಬಟ್ ಇಲ್ಲಿ ಶೇಕಡ, ಒಂದಕ್ಕೆ ಶೇಕಡ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ 60 ಕೊಟ್ಟಿದ್ದಾರೆ. ದಟ್ ಈಸ್ ಫಸ್ಟು ಪಾಸ್ಡ್, ಇನ್ನೊಬ್ಬರು ಯಾರು ಫೇಲ್ಡ್. ಸೊ ಇಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಪರ್ಸೆಂಟೇಜು ಬರ್ಕೊಳ್ಳಿ, ನಂಬರು ಬರ್ಕೊಳ್ಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಉತ್ತೀರ್ಣರಾಗಿದ್ದು ಶೇಕಡ 60, ದಟ್ ಈಸ್ ಪಾಸ್ಡ್ ಇಸ್ 60%. ಹಾಗಿದ್ರೆ ಫೇಲ್ಡ್ ಇಸ್ ಹೌ ಮಚ್ 40%. ಸೊ ಇಲ್ಲಿ ನೆಕ್ಸ್ಟು ಎಷ್ಟು ಪಾಸ್ ಆಗಿರೋದು, ಯಾಕೆ ಸರ್ ಎಲ್ಲಿ ಕೊಟ್ಟಿದ್ದಾರೆ 40? ಸರ್ ಟೋಟಲ್ 100 ಪರ್ಸೆಂಟೇಜ್ ಅಂದರೆ ಎಷ್ಟು 100ಗೆ 60 ಜನ ಪಾಸ್ ಆಗಿದ್ದಾರೆ ಅಂದರೆ 40 ಜನ ಫೇಲ್ ಆಗಿರ್ತಾರೆ, ಆಬ್ವಿಯಸ್. ದಟ್ ಇಸ್ ನಾವು ಫೇಲ್ಡ್ ಎಷ್ಟು ಜನ, ಅನುತ್ತೀರ್ಣರಾದವರು, ಇದು ನಂಬರ್ 60. ಸರ್ ಇದೆಷ್ಟು, ಇದಕ್ಕೂ ಬರ್ಕೋಬಾರ್ದು ಸರ್ 40 ಅಂತ ಹೇಳಿ, ಬಿಕಾಸ್ ವಿ ಡೋಂಟ್ ನೋ. ಫೈನ್, ನಾವು ಕನ್ಸಿಡರ್ ದಿಸ್. ಈ 40% ತಾನೇ ಈ 60. ಹಾಗಿದ್ರೆ ದಿಸ್ 40 ಈಸ್ ಹೌ ಮಚ್ 60. ಅವ್ರು ಏನು ಕೇಳ್ತಿದ್ದಾರೆ, ಉತ್ತೀರ್ಣರಾದ ವಿದ್ಯಾರ್ಥಿಗಳು ಎಷ್ಟು, ಉತ್ತೀರ್ಣರಾದವ್ರ ಪರ್ಸೆಂಟೇಜ್ ಎಷ್ಟು 60. ದಟ್ ಇಸ್ 60 ಈಸ್ ಹೌ ಮಚ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಇಸ್ 60 ಇಂಟು 60 ಹೋಲ್ ಡಿವೈಡೆಡ್ ಬೈ 40. 1010 ಕ್ಯಾನ್ಸಲ್ಸ್, 4 1s 4 15s 15 6 90. ಹಾಗಿದ್ರೆ ಪಾಸ್ ಆದವ್ರು ಎಷ್ಟು ಅಂದರೆ 90. ಆಪ್ಷನ್ ಡಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸರ್ ಫೇಲ್ ಆದವ್ರು 60, ಪಾಸ್ ಆದವ್ರು 90, ಟೋಟಲ್ ಎಷ್ಟು 60 + 90 ವಿಚ್ ಇಸ್ ಈಕ್ವಲ್ ಟು 150. ಅವರೇನಾದರೂ ಡೈರೆಕ್ಟಾಗಿ ಇಲ್ಲಿ ಉತ್ತೀರ್ಣರಾದ ಕೇಳಿಲ್ಲ, ಒಟ್ಟು ಆ ವರ್ಗದಲ್ಲಿ ಅಂದರೆ ಆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದರು ಅಂತ ಏನಾದರೂ ಕೇಳಿದ್ರೆ, ಈ 40% ಏನು 60. ಹಾಗಿದ್ರೆ ಟೋಟಲ್ ಕೇಳ್ತಿರೋದ್ರಿಂದ 100% ಎಷ್ಟು? ಸೊ 100 ಇಂಟು 60 ಡಿವೈಡೆಡ್ ಬೈ 40, 0 0 ಕ್ಯಾನ್ಸಲ್ಸ್, 4 1s 4 15s 15 10s 150. ಇಲ್ಲೂ ಅದು ಸಹ ಅದೇ ಬರುತ್ತೆ. ಈಸಿಯರ್ ಕ್ವೆಶನ್, ಜಸ್ಟ್ ಯು ಆರ್ ಸಪೋಸ್ ಟು ಐಡೆಂಟಿಫೈ, ಆ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ನಂಬರ್ನ ಐಡೆಂಟಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ವಿಲ್ ಗೋ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್, ಸಿಮಿಲರ್ ಕೈಂಡ್, ಯು ಶುಡ್ ಬಿ ಏಬಲ್ ಟು ಸಾಲ್ವ್. ತರಗತಿಯಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಮತ್ತು 400 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು? 2 seconds ಅಥವಾ 10 ಸೆಕೆಂಡ್ಸಲ್ಲಿ ಹೇಳಬೇಕು. ದಟ್ ಈಸ್ 60% ಏನು ಪಾಸ್, ದಟ್ ಈಸ್ ಪಾಸ್ ಇಸ್ 60%. ಹಾಗಿದ್ರೆ ಫೇಲ್ ಇಸ್ ಹೌ ಮಚ್? ಫೇಲ್ ಇಸ್ 40%. ಆಬ್ವಿಯಸ್ಲಿ 60 ಅಂದರೆ ರಿಮೈನಿಂಗ್ ಇಸ್ 40. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, 400 ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್. ಹಾಗಿದ್ರೆ ಫೇಲ್ಡ್ ನಂಬರ್ ಎಷ್ಟು? ಅನುತ್ತೀರ್ಣರಾದವರು 400. ಹಾಗಿದ್ರೆ ಈ 40% ಈ 400 ಆಗಿರುತ್ತೆ. ಸೊ ಅವ್ರು ಏನು ಕೇಳಿದ್ದಾರೆ, ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಅಂತ ಕೇಳಿದ್ದಾರೆ, ಪಾಸ್ ಆದವ್ರು ಕೇಳಿಲ್ಲ. ಸೊ ಹಾಗಾಗಿ 40% ಇಸ್ ಹೌ ಮಚ್? 400. ಹಾಗಿದ್ರೆ ಎಷ್ಟು ಏನು ಬೇಕು, ಒಟ್ಟು ವಿದ್ಯಾರ್ಥಿಗಳು ಕೇಳಿರೋದ್ರಿಂದ 100 ಇಸ್ ಹೌ ಮಚ್? ಸೊ ಈಗೇನು ಕ್ರಾಸ್ ಮಲ್ಟಿಪ್ಲೈ, 100 ಇಂಟು 400 ಹೋಲ್ ಡಿವೈಡೆಡ್ ಬೈ 40. 0 0 ಕ್ಯಾನ್ಸಲ್ಸ್, 4 1s 4 10s 100 10s ಎಷ್ಟಾಗುತ್ತೆ ಅಂದರೆ 1000. ದಟ್ ಈಸ್ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಹ್ಯಾಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮುಂದಿನ ಪ್ರಶ್ನೆ, ದಟ್ ಇಸ್ 9ನೇ ಪ್ರಶ್ನೆ. ಗ್ರಂಥಾಲಯವೊಂದರಲ್ಲಿ 30% ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ, 50% ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ 500 ಇತರ ಭಾಷೆಗಳಲ್ಲಿವೆ. ಹಾಗಾದರೆ ಇಂಗ್ಲೀಷ್ನಲ್ಲಿ ಇರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಎಷ್ಟು? ಅಂದರೆ ಒಂದು ಲೈಬ್ರರಿ ಇದೆ, ಆ ಲೈಬ್ರರಿಯಲ್ಲಿ 30% ಆಫ್ ದಿ ಬುಕ್ಸ್ ಯಾವುದರಲ್ಲಿದೆ? ಇಂಗ್ಲೀಷಲ್ಲಿದೆ. 50% ಆಫ್ ದಿ ಬುಕ್ಸ್ ಯಾವುದರಲ್ಲಿದೆ? ಹಿಂದಿಯಲ್ಲಿದೆ. ಇನ್ನು ಉಳಿದಿರೋದು 500, ದಟ್ ಈಸ್ ರಿಮೈನಿಂಗ್ ಲ್ಯಾಂಗ್ವೇಜಸಲ್ಲಿದೆ ಹೇಳಿದ್ದಾರೆ, ಇತರ ಭಾಷೆಗಳಲ್ಲಿವೆ. ಹಾಗಾದರೆ ಇಂಗ್ಲೀಷಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಬುಕ್ಸ್ ಇದ್ದು? ಸೊ ಫಸ್ಟ್ ಈ ಪ್ರಶ್ನೆಯಲ್ಲೂ ಸಹ ಇಂದಿನ ಪ್ರಶ್ನೆಯಲ್ಲಿ ಮಾಡಿರೋ ಥರ ಆ ನಂಬರ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಯಾವುದಾದ ನಂಬರು? 500. ಏನಿದು 500? ರಿಮೈನಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಇರ್ತಕ್ಕಂಥ ಪುಸ್ತಕಗಳು. ನಾವು ಬರ್ಕೊಳ್ಳಿ, ದಟ್ ಈಸ್ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 30%. ಇಂಗ್ಲೀಷ್ ಇಸ್ 30%. ಜೊತೆಗೆ ಹಿಂದಿ ಈಸ್ ಹೌ ಮಚ್? 50%. ಹಿಂದಿ ಈಸ್ 50%. ರಿಮೈನಿಂಗ್ ಐ ಡೋಂಟ್ ನೋ, ದಟ್ ರಿಮೈನಿಂಗ್ ಪರ್ಸೆಂಟೇಜ್ ಬರ್ಕೊಳ್ಳಿ. ದಟ್ ಈಸ್ ರಿಮೈನಿಂಗ್ ಇಸ್ 500, ಬಟ್ ಐ ಡೋಂಟ್ ನೋ ಹೌ ಮಚ್ ಪರ್ಸೆಂಟೇಜ್ ಅಂತ. ಇಲ್ಲಿ ಎಷ್ಟಿದೆ? ಟೋಟಲ್ 80% ಆಯಿತು. ಟೋಟಲ್ 100ಅಲ್ಲಿ 80 ಆಯಿತು ಅಂದರೆ ದಿಸ್ ರಿಮೈನಿಂಗ್ ಇಸ್ 20%. ಸೊ ನಂಬರ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಸರ್ 20 ಈಸ್ ಹೌ ಮಚ್? 500. ಸೊ ದೇ ಆರ್ ಆಸ್ಕಿಂಗ್ ಯು ವಾಟ್?
ಒಟ್ಟು ಸಂಖ್ಯೆ ಎಷ್ಟು, ಇಂಗ್ಲೀಷ್ನಲ್ಲಿರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಎಷ್ಟು, ಅಂದರೆ ಇಂಗ್ಲೀಷಲ್ಲಿರ್ತಕ್ಕಂಥ ಪುಸ್ತಕಗಳು ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಂಗ್ಲೀಷಲ್ಲಿ ಪರ್ಸೆಂಟೇಜ್ ಎಷ್ಟಿದೆ, 30 ಇದೆ. ಸೊ 30 ಈಸ್ ಹೌ ಮಚ್, ಕ್ರಾಸ್ ಮಲ್ಟಿಪ್ಲೈ ಇಟ್, 30 ಇಂಟು 500 ಹೋಲ್ ಡಿವೈಡೆಡ್ ಬೈ 20, 1010 ಕ್ಯಾನ್ಸಲ್ಸ್, 2 1s 2 25s, 25 ಮೂರಲೆ 75, 1 0 ಇದೆ 1 0, ದಟ್ ಇಸ್ 750. ಅವರೇನಾದರೂ ಹಿಂದಿ ಕೇಳಿದರು ಅಂದರೆ ಬರ್ಕೊಳ್ಳಿ, ಸೇಮ್ ಥಿಂಗ್, ಹೌ ಮಚ್, 20 ಈಸ್ 500. ಹಾಗಿದ್ರೆ ಹಿಂದಿಯಲ್ಲಿರ್ತಕ್ಕಂಥ 50 ಎಷ್ಟು, ಸಿಮಿಲರ್ಲಿ 50 ಇಂಟು 500 ಡಿವೈಡೆಡ್ ಬೈ 20, 1010 ಕ್ಯಾನ್ಸಲ್ಸ್, 2 1 2 25, 25 5 125, 1 0 ಇದೆ 1250 ಆಗುತ್ತೆ. ಅವರೇನಾದರೂ ಒಟ್ಟು ಕೇಳಿದ್ರು ಅಂದರೆ ಸೇಮ್ ಥಿಂಗ್, 20 ಎಷ್ಟಿದೆ, 20% 500, ಟೋಟಲ್ ಅಂದರೆ ಎಷ್ಟಂತ ಹೇಳಿದ್ದೀನಿ, 100 ಅಂತ ಹೇಳಿದ್ದೀವಿ. 100 ಈಸ್ ಹೌ ಮಚ್, 100 ಇಂಟು 500 ಮಾಡಿ ಹೋಲ್ ಡಿವೈಡೆಡ್ ಬೈ 20 ಮಾಡಿ, 1010 ಕ್ಯಾನ್ಸಲ್ಸ್, 2 1 2 25, 25 ನೂರಲೆ 2500. ಕಾಮನ್ ಸೆನ್ಸ್ನ ಜಾಸ್ತಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ 1250 ಇತ್ತು ಅಂದರೆ 50% ಇಸ್ 1250, ಹಾಗಿದ್ರೆ ಡಬಲ್ ಇಸ್ 2500. ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವೆಶನ್. ಸೊ ದೀಸ್ ಆರ್ ದಿ ಕ್ವೆಶನ್. ಅಂದರೆ ಈ ಪ್ರಶ್ನೆಗಳಲ್ಲಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಇಷ್ಟು ಪರ್ಸೆಂಟ್ ಅಂತ, ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಆನ್ಸರ್ಡ್. ಸೊ ನೌ ಮೂವಿಂಗ್ ಟು ಅನದರ್ ಟೈಪ್ ಆಫ್ ಕ್ವೆಶನ್ಸ್ ಇನ್ ಪರ್ಸೆಂಟೇಜ್. ಏನು, ಒಂದು ಸರಕಿನ ದರ ಪ್ರಾರಂಭದಲ್ಲಿ ₹1250 ಇದ್ದು ಮುಂದಿನ ತಿಂಗಳು 20% ಏರಿಕೆಯಾಯಿತು, ಅದರ ಮುಂದಿನ ತಿಂಗಳು 10% ಇಳಿಕೆಯಾಯಿತು. ಎರಡೂ ತಿಂಗಳ ಅನಂತರದ ಬೆಲೆ, ಅಂದರೆ ಒಂದು ಕಮಾಡಿಟಿ ಇದೆ, ಅದರದ್ದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಅಂದರೆ 1250 ಇದೆ. ಅದಾದಮೇಲೆ 20% ಏನಾಗಿದೆ, ಜಾಸ್ತಿ ಆಗಿದೆ. ಅದರ ನಂತರ ಅಂದರೆ ನೆಕ್ಸ್ಟ್ ಮಂತು ಎಗೈನ್ 10% ಏನಾಗಿದೆ, ಕಡಿಮೆ ಆಗಿದೆ. 2 ತಿಂಗಳ ನಂತರದ ಬೆಲೆ ಏನು, ಫಸ್ಟ್ ಬರ್ಕೊಳ್ಳಿ. ದಟ್ ಈಸ್ ಫಸ್ಟ್ ಎಷ್ಟಿದೆ, 1250 ಇದೆ. 20% ಜಾಸ್ತಿ ಆಯಿತು ಅಂದರೆ ಪ್ಲಸ್ ಎಷ್ಟಾಯಿತು, 20% ಆಫ್ ವಾಟ್ ಮುಂಚೆ ಇದ್ದಿದ್ದು. ಹಾಗಿದ್ರೆ ಪ್ರೈಸ್ ಎಷ್ಟಾಯಿತು ಇಲ್ಲಿ ನೋಡಿ, ಜಸ್ಟ್ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 125 1250 20% ಎಷ್ಟು ಅಂದರೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ದೀವಿ. ದಟ್ ಈಸ್ ಜಸ್ಟ್ ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ, ಎರಡನ್ನೂ ಮಲ್ಟಿಪ್ಲೈ ಮಾಡಿ 2 0 ಬಿಡಬೇಕಂತ ಹೇಳಿದ್ದೀನಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಹಾಗಿದ್ರೆ ಇಲ್ಲಿ 125 ಇದೆ, 2 ಇದೆ, 125 2s ಎಷ್ಟು, 250. 2 0 ಇತ್ತು, ಆ 2 0 ಆಲ್ರೆಡಿ ಬಿಟ್ಬಿಟ್ಟಿದ್ದೀನಿ. ಓಕೆ, ಸೊ ಹಾಗಾಗಿ 1250 ಪ್ಲಸ್ 20% ಇಸ್ ಹೌ ಮಚ್ ಅಂತ ಹೇಳಿದ್ರೆ 1250 ಪ್ಲಸ್ 250 ವಿಚ್ ಇಸ್ ಈಕ್ವಲ್ ಟು 1500. ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೆ. ದಟ್ ಇಸ್ ಈ 250 ಎಲ್ಲಿಂದ ಬಂತಂತ. ಆ 250 ಎಷ್ಟು ಅಂದರೆ 20%ದು 20% ಆಫ್ 1250, ಈ 1250ರ 20% ಎಷ್ಟು ಅಂದರೆ 250. 10% ಎಷ್ಟು, 125, 20% 250. ಫಾಸ್ಟಾಗಿ ಕೂಡ ಮಾಡ್ಬೋದು. ದಟ್ ಇಸ್ 1500 ಆಯಿತು. ಈಗ ಹೊಸ ಪ್ರೈಸ್ ಎಷ್ಟಿದೆ, ಏರಿಕೆ ಆದಾಗ 1500 ಇದೆ. ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳು ಏನಾಯಿತು, ಎಗೇನ್ 10% ಕಮ್ಮಿ ಆಯಿತು, 10% ರಿಡ್ಯೂಸ್ಡ್. 10% ರಿಡ್ಯೂಸ್ಡ್ ಅಂತ ಹೇಳಿದ್ರೆ ಸೊ ಎಗೇನ್ ₹150 ಕಮ್ಮಿ ಆಗುತ್ತೆ. ದಟ್ ಈಸ್ ಮೈನಸ್ 1500ದು 10% ಇಸ್ 150. ಫಾಸ್ಟ್ ಬರಬೇಕು. ದಟ್ ಈಸ್ 1350. ಹಾಗಿದ್ರೆ ನ್ಯೂ ಪ್ರೈಸ್ ಎಷ್ಟಾಗಿರುತ್ತೆ ಅಂದರೆ ಆಫ್ಟರ್ 2 months ದಟ್ ಈಸ್ 1350 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೇಮ್ ಥಿಂಗ್ ಇದಕ್ಕೆ ಅಪ್ಲೈ ಮಾಡಿ. ವ್ಯಕ್ತಿಯೊಬ್ಬನ ವೇತನವನ್ನು 50% ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇತನವನ್ನು 50% ಹೆಚ್ಚಿಸಲಾಯಿತು. ಅವನ ನಷ್ಟ ಎಷ್ಟು ಅಂದರೆ, ಆ ಪರ್ಸನ್ ಇದ್ದಾನೆ, ಆ ಪರ್ಸನ್ದು ಫಸ್ಟ್ ಏನು ಮಾಡಿದ್ದಾರೆ, 50% ಸ್ಯಾಲ್ರಿ ಕಡಿಮೆ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಕಡಿಮೆ ಆಗಿರುತ್ತಲ್ಲ ಸ್ಯಾಲ್ರಿ, ಅದರಲ್ಲಿ 50% ಮತ್ತೆ ಜಾಸ್ತಿ ಮಾಡಿದ್ದಾರೆ. ಹಾಗಿದ್ರೆ ಅವನಿಗೆ ಟೋಟಲ್ ಅಟ್ ದಿ ಎಂಡ್ ರಿಸಲ್ಟ್ ಏನಾಯಿತು ಅಂತ. ಸೊ ಫಸ್ಟು ಎಕ್ಸ್ ಅಂತ ತೊಗೊಳ್ಳೋದ್ರ ಬದಲು 100 ಅಂತ ಇಟ್ಕೊಳ್ಳಿ. ದಟ್ ಮೀನ್ಸ್ ಫಸ್ಟ್ ಯಾರ್ದೋ ಒಬ್ರದ್ದು ಎಕ್ಸ್ ಸುದರ್ಶನ್ ಅಥವಾ ಎಕ್ಸ್ ಪರ್ಸನ್, ಎ ಪರ್ಸನ್ ಯಾರ್ದಾದರೂ ಸ್ಯಾಲ್ರಿ ಎಷ್ಟಿತ್ತು, ಇನಿಷಿಯಲಿ ₹100 ಇತ್ತು. ಫೈನ್ ಸರ್, ಯು ಕ್ಯಾನ್ ಟೇಕ್ ಎಕ್ಸ್ ಆಲ್ಸೋ. ಏನಾಯಿತು, 50% ತಗ್ಗಿಸಲಾಗಿದ್ದು. 100ದ 50% ಎಷ್ಟಪ್ಪ, 100ದ 50% ಇಸ್ 50. ಕಾಮನ್ ಸೆನ್ಸ್. ಹಾಗಿದ್ರೆ ಹೊಸ ಸ್ಯಾಲ್ರಿ ಎಷ್ಟಾಯಿತು ಅಂದರೆ ₹50 ಆಯಿತು. ₹50 ಮೈನಸ್ 50% ಮಾಡಿದ್ರೆ, ಏಕೆಂದರೆ ಕಡಿಮೆ ಮಾಡಿದ್ರಲ್ಲ ಅದಕ್ಕೆ. ಈಗೇನು ಮಾಡ್ತಿದ್ದಾರೆ, ಮತ್ತೆ ಈ ₹50ದು ಈ ₹50 ಮತ್ತೆ 50% ಜಾಸ್ತಿ ಮಾಡ್ತಿದ್ದಾರೆ. 100ದು 50% 50, 50ರದ್ದು 50% 100 ಅಲ್ಲ ಸ್ವಲ್ಪ, ಅಥವಾ 50 ಅಲ್ಲ. ಯು ಹ್ಯಾವ್ ಟು ಥಿಂಕ್ 50%ದು ₹50ದು 50% ಇಸ್ 25. ಹಾಗಿದ್ರೆ ಪ್ಲಸ್ 50% ಮಾಡಿದ್ರು ಅಂತ ಹೇಳಿದ್ರೆ ದಟ್ ಈಸ್ ಪ್ಲಸ್ 25 ಆ್ಯಡ್ ಮಾಡಬೇಕು. ದಟ್ ಇಸ್ 50
ಪ್ಲಸ್ 25 ವಿಚ್ ವಿಲ್ ಬಿ ಈಕ್ವಲ್ ಟು 75. ಹಾಗಿದ್ರೆ ಆ ಒಂದು ರಿಸಲ್ಟೆಂಟ್ ಸ್ಯಾಲ್ರಿ ಎಷ್ಟಾಗಿದೆ ಅಂದರೆ 75 ಇದೆ. ಇಲ್ಲಿ 75 ಇತ್ತು ಅಂದರೆ ಆನ್ಸರ್ ಹಾಕಬಾರ್ದು. ದಟ್ ಈಸ್ ಇನ್ಷಿಯಲಿ 100 ರೂಪಾಯಿ ಇತ್ತು, ಇವಾಗ ಎಷ್ಟಾಗಿದೆ 75 ಆಗಿದೆ. ಸೊ ಪರ್ಸೆಂಟೇಜಲ್ಲಿ ಹೇಳಬೇಕಾದ್ರೆ 100 ಇತ್ತು 75 ಆಯಿತು, 25% ಏನೋ 25 ರೂಪಾಯಿ ಕಡಿಮೆ ಆಗಿದೆ. ಆಲ್ವೇಸ್ ಪರ್ಸೆಂಟೇಜ್ ಹೇಳಬೇಕಾದ್ರೆ ನಾವು ಯಾವುದಕ್ಕೆ ಹೇಳ್ತೀವಿ, ಪರ್ಸೆಂಟೇಜಿಗೆ ಹೇಳ್ತೀವಿ. ದಟ್ ಈಸ್ ಪರ್ಸೆಂಟೇಜ್ ಹೇಳಬೇಕಾದ್ರೆ ಯಾವಾಗಲೂ 100ಗೆ ಹೇಳ್ತೀವಿ. ಮುಂಚೆ 100 ಇತ್ತು, ಏನಾಗಿದೆ 75 ಆಗಿದೆ. 100 ಇದ್ದಿದ್ದು 75 ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗಿದೆ ಅಂದರೆ 25% ಕಡಿಮೆ ಆಗಿದೆ. ಸೊ ಕಡಿಮೆ ಅಂತ ಹೇಳಿದ್ರೆ ಅವನಿಗೆ 25% ಏನಾಗಿದೆ, ಲಾಸ್ ಆಗಿದೆ. ಸೊ 25% ಲಾಸ್ ಇರತಕ್ಕಂಥದ್ದು ಯಾವುದು ಅಂದರೆ ಆಪ್ಷನ್ ಬಿ. ಎಸ್ ಸರ್, ಎಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಸಿಮಿಲರ್ಲಿ 12ನೇ ಪ್ರಶ್ನೆ, ಇದು ನಿಮಗೆ UPSC 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಿರ್ದಿಷ್ಟ ವಸ್ತುವಿನ ಬೆಲೆಯಲ್ಲಿ 25% ಹೆಚ್ಚಳವಾಗಿದೆ, ನಂತರ ಬೆಲೆ 20% ಕಡಿಮೆಯಾಯಿತು ಮತ್ತು ನಂತರ ಮತ್ತೆ 10% ಹೆಚ್ಚಾಗಿದೆ. ಕೊನೆಯಲ್ಲಿ ಆ ವಸ್ತುವಿನ ಬೆಲೆಯಲ್ಲಾದ ಹೆಚ್ಚಳವೇನು? ಅಂದರೆ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮೇ ಒಂದು 2-3 ಜಾಸ್ತಿ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಪ್ರಶ್ನೆಗಳಿಗೂ ನೀವು ಯಾವಾಗಲೂ ಬೇಸು 100 ಅಂತಲೇ ಇಟ್ಕೊಳ್ಳಿ, ಯಾಕಂದರೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಅದಕ್ಕೆ. ಸೊ ಫಸ್ಟ್ ಎಷ್ಟಿತ್ತು, 100 ಇತ್ತು, ಏನಾಯಿತು 25% ಹೆಚ್ಚಳವಾಯಿತು, ಅಂದರೆ 25% ಜಾಸ್ತಿ ಆಯಿತು. ಸೊ ಪ್ಲಸ್ 25% ಮಾಡಿ, ದಟ್ ಈಸ್ ಪ್ಲಸ್ 25 ಮಾಡಿದ್ರೆ 100ಗೆ 25% ಅಂದರೆ ಆಬ್ವಿಯಸ್ಲಿ 25 ಓನ್ಲಿ, ದಟ್ ಈಸ್ 125 ಆಯಿತು. ನೆಕ್ಸ್ಟ್ ಏನಾಗಿದೆ, 20% ಕಡಿಮೆ ಆಗಿದೆ. ಸೊ ಇದರಲ್ಲಿ ಎಗೇನ್ ಮೈನಸ್ 20% ಮಾಡಿ. ನಿಮಗೆ ಮೆಂಟಲ್ ಕ್ಯಾಲ್ಕುಲೇಷನ್ ಬರಬೇಕು. ಸಿ, ಐ ಹ್ಯಾವ್ ಟೋಲ್ಡ್ ಯು 125 20% ಮಾಡಬೇಕಂದ್ರೆ ಎರಡನ್ನೂ ಮಲ್ಟಿಪ್ಲೈ ಮಾಡಿ 2 0ನ ಬಿಡಬೇಕು. ಸೊ 125 2 ಎಷ್ಟು ಅಂತ ಹೇಳಿದ್ರೆ 250. ಇಲ್ಲೊಂದು 0 ಇದೆ, 1 0 ಹಾಕಿದೆ. ಹಾಗಿದ್ರೆ 125 × 20 ಎಷ್ಟು ಅಂದರೆ 2500. ಇದನ್ನು ಪರ್ಸೆಂಟೇಜ್ ಎಷ್ಟು ಅಂತ ಹೇಳಬೇಕಂದ್ರೆ 2 0 ಬಿಡಬೇಕು, ಅಷ್ಟೇ 25. 125 ಮತ್ತೆ ಏನಾಗಿದೆ 20% ರೆಡ್ಯೂಸ್ ಆಗಿರೋದ್ರಿಂದ 25 ಕಡಿಮೆ ಆಗುತ್ತೆ. 20 ಎಲ್ಲ ಯು ಶುಡ್ ಬಿ ವೆರಿ ಕ್ಲಿಯರ್ ಇನ್ ದೀಸ್. ಹಾಗಿದ್ರೆ 25 ಕಡಿಮೆ ಆಯಿತು ಅಂದರೆ ಎಷ್ಟಾಯಿತು, ಹೊಸದಾಗಿ 100 ಆಯಿತು. ಎಗೇನ್ ನಾವು ಏನಾಗ್ತಿದೆ, ನಂತರ ಮತ್ತೆ 10% ಹೆಚ್ಚಾಗಿದೆ ನೋಡಿ, ಎಗೇನ್ 10% ಜಾಸ್ತಿ ಆಗಿದೆ. ಎಗೇನ್ ಇನ್ಕ್ರೀಸ್ ಇಟ್ ಬೈ ಪ್ಲಸ್ 10%. 10% ಇನ್ಕ್ರೀಸ್ ಮಾಡಿದ್ರೆ ಏನಾಯಿತು, 110 ಆಯಿತು. ಸೊ ದಿಸ್ ಇಸ್ ದಿ ಫೈನಲ್ ರಿಸಲ್ಟೆಂಟ್. ಕೊನೆಯಲ್ಲಿ ಆ ವಸ್ತುವಿನ ಬೆಲೆಯಲ್ಲಾದ ಹೆಚ್ಚಳವೇನು? ಸೊ ಯಾವಾಗಲೂ ಬೇಸ್ ಎಷ್ಟಿತ್ತು, ಬೇಸ್ನ ಇಟ್ಕೋಬೇಕು. 100 ಇಟ್ಕೊಂಡಿದ್ರೆ 100 ಇರೋದು ಎಷ್ಟಾಗಿದೆ, 110 ಆಗಿದೆ. ಸೊ 110 ಆಗಿತ್ತು ಅಂದರೆ ಮುಂಚೆ 100 ಇತ್ತು, ಇಲ್ಲಿ ಎಷ್ಟಾಯಿತು 110 ಆಯಿತು. ದಟ್ ಈಸ್ ಹೌ ಮಚ್ ಜಾಸ್ತಿ ಆಗಿದೆ ಅಂದರೆ 10% ಹೆಚ್ಚಳವಾಗಿದೆ. ದಟ್ ಈಸ್ 10% ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ದಟ್ ಈಸ್ ಬೆಲೆಯಲ್ಲಾದ ಹೆಚ್ಚಳವೇನು, 10%. ಸರ್ ನೀವು ಎಷ್ಟಾದರೂ ಇಟ್ಕೋಬೋದು, ನಾಟ್ ಓನ್ಲಿ 100, ಯು ಕ್ಯಾನ್ ಕೀಪ್ 200 ಆಲ್ಸೋ, 300 ಆಲ್ಸೋ. ಐ ವಿಲ್ ಶೋ ಯು ಫಾರ್ 200 ಆರ್ 1000ಗೆ ಇಡ್ತೀನಿ. 1000ಗೆ ಕ್ಯಾಲ್ಕುಲೇಷನ್ ಮಾಡಿ ನೀವು ಎಕ್ಸ್ಗೆ ಮಾಡಿ, ಯಾವುದೇ ಈ ಥರ ಪ್ರಶ್ನೆಗಳು ಬಂತು ಅಂತ ಹೇಳಿದ್ರು. ಸೊ ಇನ್ಷಿಯಲಿ ಆ ವಸ್ತುವಿನ ಬೆಲೆ 1000 ಇತ್ತು, ಎಷ್ಟು ಜಾಸ್ತಿ ಆಯಿತು, 25% ಹೆಚ್ಚಳವಾಗಿದೆ. ಸೊ 100ದು 1000ದು 25% ಎಷ್ಟು ಅಂದರೆ 250. ಸೊ ದಟ್ ಈಸ್ 25% ಎಷ್ಟು ಅಂದರೆ ದಟ್ ಈಸ್ 250 ಹೆಚ್ಚಳವಾಯಿತು. ಹಾಗಿದ್ರೆ ರಿಸಲ್ಟೆಂಟ್ ಇಸ್ 1250. ಎಗೇನ್ ಏನಾಗ್ತಿದೆ, 20% ಕಡಿಮೆ ಆಗ್ತಿದೆ. ಸೊ ದಿಸ್ ಇಸ್ ಪ್ಲಸ್, ಇದು ದಿಸ್ ಇಸ್ ಮೈನಸ್ 20%. ಐ ಹ್ಯಾವ್ ಟೋಲ್ಡ್ ಯು ಟು ಸಬ್ಟ್ರಾಕ್ಟ್ ಹೌ ಟು ಫೈಂಡ್ ಔಟ್ ದಿ ಶಾರ್ಟ್ಕಟ್ ಇನ್ ಪರ್ಸೆಂಟೇಜ್. ಸೊ ಎಗೇನ್ ಮಲ್ಟಿಪ್ಲೈ ಮಾಡಿ 125 2 ಎಷ್ಟು 250. 2 0 ಇದೆ, 2 0, ಅವು 2 0ನ ಬಿಡಬೇಕು. ಹಾಗಿದ್ರೆ 1250ದು 20% ಎಷ್ಟು ಅಂತ ಹೇಳಿದ್ರೆ 250 ಮೈನಸ್ ಆಯಿತು. ಸೊ ಎಷ್ಟಾಯಿತು, ಸೊ ಮೈನಸ್ ಎಗೇನ್ 250, ದಟ್ ಈಸ್ 1000 ರೂಪೀಸ್ ಆಯಿತು. ಮತ್ತೆ ಏನಾಗ್ತಿದೆ, 10% ಹೆಚ್ಚಳವಾಗಿದೆ. 10% ಎಗೇನ್ ಅಂದರೆ ಪ್ಲಸ್ ಆ್ಯಡ್ 10%. 1000 10% ಇಸ್ ಹೌ ಮಚ್, 100. ಸೊ ಎಷ್ಟಾಯಿತು, 1100 ಆಯಿತು. ಹಾಗಿದ್ರೆ ಇನ್ಷಿಯಲಿ 1000 ಇತ್ತು, ಇವಾಗ ಎಷ್ಟಾಗಿದೆ, 1100 ಆಗಿದೆ. ಬಟ್ ನೀವು ಇದನ್ನು ಯಾವುದ್ರಲ್ಲಿ ಹೇಳಬೇಕು ಅಂದರೆ ಪರ್ಸೆಂಟೇಜಲ್ಲಿ ಹೇಳಬೇಕು. ಸೊ ವೈ ಐ ಆಮ್ ಟೆಲಿಂಗ್ ಯು ದಿಸ್ ಕಾನ್ಸೆಪ್ಟ್ ಇಸ್ ಬಿಕಾಸ್ ಯಾವಾಗಲೂ ನಾವು ಯಾವುದಾದ್ರೂ ಪರ್ಸೆಂಟೇಜ್ ಹೇಳಬೇಕಾದ್ರೆ ಬೇಸ್ ಎಷ್ಟಿತ್ತು ಅದನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಹಾಗಾಗಿ ಸೊ ಎಷ್ಟಿತ್ತು, ಇಲ್ಲಿ ಮುಂಚೆ 1000 ಇತ್ತು. ಸೊ 1000 ಇದ್ದಿದ್ದು ಇವಾಗ 1100 ಅಲ್ಲ, ಎಷ್ಟು ಜಾಸ್ತಿ ಆಗಿದೆ, 100 ಜಾಸ್ತಿ ಆಗಿದೆ. 1000ಗೆ ಎಷ್ಟು ಜಾಸ್ತಿ ಆಗಿದೆ, 100ಗೆ ಜಾಸ್ತಿ ಆಗಿದೆ. ಅವ್ರ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ 100ಗೆ ಎಷ್ಟು, ದಟ್ ಈಸ್ 100 ಕ್ರಾಸ್ ಮಲ್ಟಿಪ್ಲೈಡ್ ಇಂಟು 100 ಡಿವೈಡೆಡ್ ಬೈ 1000, 20 20 10 10, ದಟ್ ಈಸ್ ಹೌ ಮಚ್ ಅಂತ ಹೇಳಿದ್ರೆ 10%, ವಿಚ್ ಇಸ್ ಈಕ್ವಲ್ ಟು ಆಪ್ಷನ್ ಬಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಆರ್ ಗೆಟಿಂಗ್. ಈ ಥರ ಯಾವುದೇ ಪ್ರಶ್ನೆ ಬಂದ್ರೂ ಎಷ್ಟು ಜಾಸ್ತಿ ಆಯಿತು ಎಷ್ಟು ಕಮ್ಮಿ ಆಯಿತು ಅಂತ ಕೇಳಿದ್ರೆ ಬೇಸ್ ಇನ್ಷಿಯಲಿ ಎಷ್ಟು ಇರುತ್ತಲ್ಲ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ವುಡ್ ಬಿ ಕರೆಕ್ಟ್. ಇಲ್ಲಿ 1100 ಆರ್ 1250 ಬೇರೆ ತೊಗೋಬಾರ್ದು.
ವೈ ಆಮ್ ಸ್ಟ್ರೆಸ್ಸಿಂಗ್ ಔಟ್ ಇಯರ್ ಬಿಕಾಸ್ ಯು ವಿಲ್ ಗೆಟ್ ಇಟ್ ಇನ್ ದಿ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಅಗೇನ್ 13th ಕ್ವೆಶನ್. ಒಂದು ಚುನಾವಣೆಯಲ್ಲಿ ಕೇವಲ ಇಬ್ಬರು ಅಭ್ಯರ್ಥಿಗಳಿದ್ದರು. ಅಭ್ಯರ್ಥಿಗಳಲ್ಲಿ ಒಬ್ಬನು 40% ಮತಗಳನ್ನು ಪಡೆದು 500 ಮತಗಳಿಂದ ಸೋತನು. ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಎಷ್ಟು? ಸೊ ಇಲ್ಲೇನು ಹೇಳ್ತಿದ್ದಾರೆ, ಒಂದು ಎಲೆಕ್ಷನ್ ಇದೆ, ಇಬ್ಬರು ಕಂಟೆಸ್ಟೆಂಟ್ಸ್ ಇದ್ದಾರೆ. ಆ ಕಂಟೆಸ್ಟೆಂಟ್ಸಲ್ಲಿ ಒಬ್ಬ 40% ವೋಟ್ ತೊಗೊಂಡಿದ್ದಾನೆ. ತೊಗೊಂಡು 500 ಮತಗಳಿಂದ ಅಂದರೆ 500 ವೋಟ್ಸಿಂದ ಲಾಸ್ ಆಗಿದೆ ಎಲೆಕ್ಷನ್, ಅವನು ಸೋತಿದ್ದಾನೆ. ಹಾಗಿದ್ರೆ ಒಟ್ಟು ಟೋಟಲ್ ಆ ಎಲೆಕ್ಷನ್ಸಲ್ಲಿ ಎಷ್ಟು ವೋಟ್ಸು ಕಾಸ್ಟ್ ಆಗಿದ್ದು ಅಂತ ಪ್ರಶ್ನೆ ಇದೆ. ಸೊ ಸಿಮಿಲರ್ ಇಲ್ಲಿ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು ನಂಬರ್ 500. ಈ ನಂಬರ್ 500 ಏನು ಅಂದರೆ ಅವರ ನಡುವೆ ಇರುವಂಥ ಅಂತರ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಇದ್ದಾರೆ, ವೈ ಇದ್ದಾರೆ. ಸೊ ಇವನು 200 ವೋಟ್ ತೊಗೊಂಡಿದ್ದಾನೆ, ಇವನು 250 ವೋಟ್ಗಳನ್ನು ತಗೊಂಡಿದ್ದಾನೆ. ಜಸ್ಟ್ ಅನ್ ಎಕ್ಸಾಂಪಲ್. ಹಾಗಿದ್ರೆ ವೈ ಎಷ್ಟು ವೋಟಿಂದ ಗೆದ್ದಿದ್ದಾನೆ ಅಂದರೆ 50 ಮತಗಳಿಂದ ಗೆದ್ದಿದ್ದಾನೆ. ಇವನೇನಾದ್ರು 1000 ತೊಗೊಂಡು ಇವನು 2500 ತೊಗೊಂಡ ಅಂತ ಹೇಳಿದ್ರೆ ಎಷ್ಟು ವೋಟಿಂದ ಗೆದ್ದಿದ್ದಾನೆ ಅಂದರೆ 1500 ವೋಟಿಂದ ಗೆದ್ದಿದ್ದಾನೆ. ಸೊ ದಟ್ಸ್ ವಾಟ್ ಇಲ್ಲಿ ಏನು ಹೇಳ್ತೀರಾ, 500 ಮತಗಳಿಂದ ಸೋತಿದ್ದಾನೆ. ಇವನು 1500 ಮತಗಳಿಂದ ಸೋತಿದ್ದಾನೆ ಅಂತನಾದ್ರೂ ಹೇಳ್ಬೋದು, ಅಥವಾ 1500 ಮತಗಳು ಜಾಸ್ತಿ ತೊಗೊಂಡು ಗೆದ್ದಿದ್ದಾನೆ ಅಂತನಾದರೂ ಹೇಳ್ಬೋದು. ಪರ್ಸೆಂಟೇಜಲ್ಲಿ ಏನು ಹೇಳ್ತಿಲ್ಲ. ಸೊ ಹಾಗಾಗಿ ನಾವು ಸಿಮಿಲರ್ಲಿ ಅಪ್ಲೈ ದ ಸೇಮ್ ಥಿಂಗ್ ಇನ್ ದಿಸ್ ಪ್ರಾಬ್ಲಮ್. ಏನು, ಸೊ ಇಲ್ಲಿ ಯಾರು ಲಾಸ್ಟ್ ದಿ ಎಲೆಕ್ಷನ್, ಯಾರು ಸೋತಿದ್ದಾನೆ ಅವನು, ಇಲ್ಲಿ ಯಾರು ಗೆದ್ದಿದ್ದಾನೆ ಅವನು. ಸೋತಿರೋನು ಕೊಟ್ಟಿದ್ದಾರೆ ಎಷ್ಟು, 40% ತೊಗೊಂಡಿದ್ದಾನೆ. ಯಾವಾಗಲೂ ಪರ್ಸೆಂಟ್ ಅಂದರೆ 100 ಅಂತ ಹೇಳಿದ್ದೀವಿ. ಸೊ ಸೋತಿರೋನು 40% ತೊಗೊಂಡಿದ್ದಾನೆ ಅಂದರೆ ಗೆದ್ದಿದ್ದಾನು ಆಬ್ವಿಯಸ್ಲಿ ಎಷ್ಟು ತೊಗೊಂಡಿರ್ತಾನೆ, 60% ವೋಟ್ಸ್ನ ತೊಗೊಂಡಿರ್ತಾನೆ. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಏನಿದು ನಂಬರು, ಅಂತರ, ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಎಷ್ಟು ಅಂತ ಹೇಳಿ. ದಟ್ ಈಸ್ ಹೌ ಮಚ್ ಅಂತ ಹೇಳಿದ್ರೆ ಫಸ್ಟು ಈ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 20%. ಹೌ, ಇವನು 60%, ಇವನು 40%. ಹಾಗಿದ್ರೆ ಅವ್ನು ಎಷ್ಟು ಪರ್ಸೆಂಟಿಂದ ಸೋತಿದ್ದಾನೆ ಅಂದರೆ 20% ಕಡಿಮೆ ವೋಟ್ ತೊಗೊಂಡು ಸೋತಿದ್ದಾನೆ. ಸೊ ಆ 20% ತಾನೇ ಈ 500. ಸೊ ಹಾಗಿದ್ರೆ ದೇ ಹ್ಯಾವ್ ಆಸ್ಕಿಂಗ್ ಯು, ದೇ ಹ್ಯಾವ್ ಗಿವನ್ ಯು ದಟ್ 20% ಇಸ್ 500. ಐ ಹೋಪ್ ಇಲ್ಲಿ ಎಲ್ರಿಗೂ ಗೊತ್ತಾಯ್ತು ಅಂತ ಅಂದ್ಕೊಂಡಿನಿ 20% ಯಾಕೆ ಅಂತ. ಸೋತೋನು 40 ತೊಗೊಂಡ್ರೆ ಗೆದ್ದೋನು 60 ತೊಗೊಂಡಿರ್ತಾನೆ. ಅವರಿಬ್ಬರು ಎಷ್ಟು, ಅವ್ರ ನಡುವೆ ಇರ್ತಕ್ಕಂಥ ಅಂತರ ಎಷ್ಟು ಅಂದರೆ 20%. ಯಾಕೆ 20% ತೊಗೋಬೇಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ 500 ಮತಗಳಿಂದ ಸೋತಿದ್ದಾನೆ ಅಥವಾ 500 ಮತಗಳಿಂದ ಗೆದ್ದಿದ್ದಾನೆ. ಅಂದರೆ ಆ ನಡುವೆ ಅವರಿಬ್ಬರು ನಡುವೆ ಇದ್ದಂತಹ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪರ್ಸೆಂಟೇಜಲ್ಲೂ ಸಹ ಅವ್ರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದಿಸ್. ಸೊ ಈ 20% 500. ಸೊ ಟೋಟಲ್ ವೋಟ್ನ ಕೇಳ್ತಿದ್ದಾರೆ ಅವರು. ದೇ ಆರ್ ನಾಟ್ ಆಸ್ಕಿಂಗ್ ಯು ಗೆದ್ದೋನೆಷ್ಟು ಸೋತೋನೆಷ್ಟು, ಟೋಟಲ್ ವೋಟ್ ಕೇಳ್ತಿದ್ದಾರೆ. ನವ್ ಯು ಟೆಲ್ ಮಿ ಟೋಟಲ್ ವೋಟ್ ಎಷ್ಟು ಅಂದರೆ 100 ಇಸ್ ಹೌ ಮಚ್. ಎಗೇನ್ ಕ್ರಾಸ್ ಮಲ್ಟಿಪ್ಲೈ 100 ಇಂಟು 500 ಡಿವೈಡೆಡ್ ಬೈ 20. 20 1s 25s 5 5s ದಟ್ ಇಸ್ 25, ದಟ್ ಇಸ್ 2500. ಸೊ ಇಯರ್ ಒಂದು ಆಪ್ಷನ್ ಎರರ್ ಇರಬೇಕು, ದಟ್ ಇಸ್ 2500 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್. ಇಫ್ ದೇ ಆಸ್ಕ್ ಯು ವಿನ್ ಆದೋನು ಎಷ್ಟು ತೊಗೊಂಡ, ನೋಡಿ ವಿನ್ ಆದೋನು ಎಷ್ಟು ತೊಗೊಂಡ ಅಂತ ಹೇಳಿದ್ರೆ ಇದೇ ಬರ್ಕೊಂಡ್ರೆ 20% ಇಸ್ ಹೌ ಮಚ್, 500. ಹಾಗಿದ್ರೆ ಸೋತಿರೋನು ಎಷ್ಟು, 40% ಇಸ್ ಹೌ ಮಚ್. ಆಬ್ವಿಯಸ್ಲಿ 20% 500 ಅಂದರೆ 40% ವುಡ್ ಬಿ 1000. ನಿಮಗೆ ಗೊತ್ತಾಗಬೇಕು ಇಷ್ಟೊತ್ತಿಗೆ. ದಟ್ ಈಸ್ 40 ಇಂಟು 500 ಡಿವೈಡೆಡ್ ಬೈ 20. 1010 ಕ್ಯಾನ್ಸಲ್ಸ್, 2 1s 2 2s, ದಟ್ ಈಸ್ ಹೌ ಮಚ್, 1000. ಸಿಮಿಲರ್ಲಿ ಈಗ ಗೆದ್ದಿರೋನು 60%, ದಟ್ ಈಸ್ 20 ಈಸ್ ಹೌ ಮಚ್, 500. ಸಿಮಿಲರ್ಲಿ 60 ಈಸ್ ಹೌ ಮಚ್, that is 60 into 500 divided by 20. 1010 cancels, 2 1s 2 3s, that is 5 3s 15. 1500. ಸೊ ಸೋತೋನೆಷ್ಟು 1000 ವೋಟ್ ತೊಗೊಂಡಿದ್ದಾನೆ, ಗೆದ್ದೋನೆಷ್ಟು 1500 ತೊಗೊಂಡಿದ್ದಾನೆ. ಅವ್ರು ಏನು ಕೇಳಿರೋದು, ಸೋತನು. ಚಲಾವಣೆಯಾದ ಒಟ್ಟು ಮತಗಳು ಕೇಳಿದ್ದಾರೆ. ಚಲಾವಣೆಯಾದ ಒಟ್ಟು ಮತಗಳೆಷ್ಟು, 2500. ಗೆದ್ದೋನೆಷ್ಟು ತೊಗೊಂಡ ಅಂತ ಕೇಳಿದ್ರೆ 1500. ಸೋತೋನೆಷ್ಟು ತೊಗೊಂಡಿದ್ದಾನೆ ಅಂತ ಕೇಳಿದ್ರೆ 1000. ಸಿಮಿಲರ್ ಫಸ್ಟ್ ಟೈಪ್ ಆಫ್ ಏನು ಮಾಡಿದ್ವಲ್ಲ ಅದೇ ಥರ ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಐಡೆಂಟಿಫೈ ಮಾಡ್ಕೋಬೇಕು ಎಷ್ಟು ಇದು ಮಾಡಿದ್ದಾರೆ ಅಂತ. ಫೈನ್, ವಿಲ್ ಗೋ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸಿಮಿಲರ್ ಕೈಂಡ್ ಆಫ್ ಕ್ವೆಶನ್. ಎಸ್, ಒಂದು ಚುನಾವಣೆಯಲ್ಲಿ ಕೇವಲ ಇಬ್ಬರು ಅಭ್ಯರ್ಥಿಗಳಿದ್ದರು. ಅಭ್ಯರ್ಥಿಗಳಲ್ಲಿ ಒಬ್ಬನು 35% ಮತಗಳನ್ನು ಪಡೆದು 15,000 ಮತಗಳಿಂದ ಸೋತನು. ಹಾಗಾದರೆ ಜಯಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳೆಷ್ಟು? ಹೀಗೆ ಸೋತಿರ್ತಕ್ಕಂಥವನು ಎಷ್ಟು ಪರ್ಸೆಂಟು, ಸೋತಿರುವವನು ಜೊತೆಗೆ ಗೆದ್ದಿರುವವನು. ಇಲ್ಲೇನು ಕೊಟ್ಟಿದ್ದಾರೆ, ಸೋತಿರೋನು ಕೊಟ್ಟಿದ್ದಾರೆ. ದಟ್ ಈಸ್ ಹೌ ಮಚ್, 35%. ಹಾಗಿದ್ರೆ ಇವನು 35 ಆದರೆ ಗೆದ್ದಿರೋನು ಎಷ್ಟು ತೊಗೊಂಡಿದ್ದಾನೆ, 65% ತೊಗೊಂಡಿದ್ದಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು, 15,000.
ನಡುವೆ ಇರತಕ್ಕಂಥ ಅಂತರ. ಸೇ ಫಾರ್ ಎಕ್ಸಾಂಪಲ್ ಇವನು 30,000 ತೊಗೊಂಡಿದ್ದಾನೆ ಅಂದರೆ ಅವನು 15,000 ತೊಗೊಂಡಿದ್ದಾನೆ, ಅವರು 15,000 ಮತಗಳಿಂದ ಸೋತಿದ್ದಾನೆ ಅದಕ್ಕೆ. ಸೊ ಹಾಗಿದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 35 to 65. ಫಾಸ್ಟ್ ಮಾಡಬೇಕು. 30 ಇಸ್ ದಿ ಡಿಫ್ರೆನ್ಸ್, 30% ಇಸ್ ದಿ ಡಿಫ್ರೆನ್ಸ್, ಅಂದರೆ 30%ಇಂದ ಸೋತಿದ್ದಾನೆ. ಹಾಗಿದ್ರೆ ಈ ಸೋತಿರ್ತಕ್ಕಂಥ 30% ಎಷ್ಟು ಅಂದರೆ 15,000. ಅವ್ರು ಏನು ಕೇಳಿದ್ದಾರೆ? ಹಾಗಾದರೆ ಜಯಗಳಿಸಿದ ಅಭ್ಯರ್ಥಿಗೆ ಬಿದ್ದ ಮತಗಳೆಷ್ಟು, ಅಂದರೆ ಗೆದ್ದವನಿಗೆ ಎಷ್ಟು ಬಿತ್ತು? ಗೆದ್ದವನ ಪರ್ಸೆಂಟೇಜ್ ಏನು? 65%. ಹಾಗಿದ್ರೆ ಈ 65 ಇಸ್ ಹೌ ಮಚ್? ಕ್ರಾಸ್ ಮಲ್ಟಿಪ್ಲೈಡ್ 65 ಇಂಟು 15,000 ಹೋಲ್ ಡಿವೈಡೆಡ್ ಬೈ 30. 1010 ಕ್ಯಾನ್ಸಲ್ಸ್, 3 1s 3 5s, ದಟ್ ಇಸ್ 500. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಫಾಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 65ನ 60 ಆ್ಯಂಡ್ 5 ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ. 65 ಎಷ್ಟು ಅಂದರೆ 300, ಜೊತೆಗೆ 5 ಎಷ್ಟು ಅಂತ ಹೇಳಿದ್ರೆ 25, ದಟ್ ಇಸ್ 325. 2 0 ಇದೆ, 2 0 ಹಾಕ್ತೀನಿ, ದಟ್ ಇಸ್ 32,500. ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದರೆ ಯಾರಿಗೆ ಬರಲ್ಲ ಅವರು, ಸೊ ಯು ಕ್ಯಾನ್ ಪ್ರಾಪರ್ಲಿ ಮಲ್ಟಿಪ್ಲೈ ಆಲ್ಸೋ. ದಟ್ ಇಸ್ ಆಪ್ಷನ್ ಸಿ, 32,500 ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸರ್ ಇಯರ್ ಇನ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಯು ಹ್ಯಾವ್ ಟು ಜಸ್ಟ್ ಐಡೆಂಟಿಫೈ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಕ್ವೆಶನ್ ವಾಸ್ ಆಲ್ಸೋ ಯುವರ್ UPSC ಕ್ವೆಶನ್. ಓಕೆ, ಸೊ ಸ್ವಲ್ಪ ಟ್ರಿಕ್ಕಿ ಇದೆ. ಟ್ರೈ ಟು ಸಾಲ್ವ್ ದಿಸ್ ಕ್ವೆಶನ್ ಬಿಫೋರ್ ಮೀ ಸಾಲ್ವಿಂಗ್ ಇಟ್ ಔಟ್. ಯು ಕ್ಯಾನ್ ಪಾಸ್ ಇಟ್ ಆ್ಯಂಡ್ ಸಾಲ್ವ್, ಬಟ್ ಐ ಆಮ್ ಸಾಲ್ವಿಂಗ್ ಇಟ್ ಫಾರ್ ಯು. ಎಸ್, 15ನೇ ಪ್ರಶ್ನೆ. ಇಬ್ಬರು ಅಭ್ಯರ್ಥಿಗಳು X ಮತ್ತು Y ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಫೈನ್. 80% ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಮತ್ತು ಯಾವುದೇ ಅಸಿಂಧು ಮತಗಳಿಲ್ಲ. ನೋಟಾ ಅಂದರೆ ಮೇಲಿನ ಯಾವುದೂ ಅಲ್ಲ, ನನ್ ಆಫ್ ದಿ ಅಬೌವ್. ಆಯ್ಕೆ ಇರಲಿಲ್ಲ ಅಂದರೆ ನೋಟಾ ಇರಲಿಲ್ಲ. X ಚಲಾವಣೆಯಾದ ಮತಗಳಲ್ಲಿ 56% ಗಳಿಸಿದರು ಮತ್ತು 1440 ಮತಗಳಿಂದ ಗೆದ್ದರು. ಹಾಗಾದರೆ ಮತದಾರರ ಪಟ್ಟಿಯಲ್ಲಿದ್ದ ಒಟ್ಟು ಮತದಾರರ ಸಂಖ್ಯೆ ಎಷ್ಟು? X ಮತ್ತು Y ಇಬ್ಬರಿದ್ದಾರೆ. ಟೋಟಲ್ ಆ ಎಲೆಕ್ಷನ್ಸಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಆ ಎಲೆಕ್ಷನ್ಸಲ್ಲಿ ಕಂಟೆಸ್ಟ್ ಮಾಡಿದ್ದಾಗ ಆ ಟೋಟಲ್ ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 80% ಮಾತ್ರ ವೋಟ್ ಮಾಡಿದ್ದಾರೆ, ಇನ್ನು 20% ವೋಟ್ ಮಾಡಿಲ್ಲ. ಫೈನ್, ಎಸ್. ಇದರಲ್ಲಿ ನೋಟಾ ಇಲ್ಲ, ನನ್ ಆಫ್ ದಿ ಅಬೌವ್. UPSC ಏನು ಮಾಡುತ್ತೆ ಅಂದರೆ ದೇ ವಿಲ್ ಗಿವ್ ಯು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿ ಕ್ವೆಶನ್ ಇಟ್ ಸೆಲ್ಫ್. ಸೊ ಹಾಗಾಗಿ ದೇ ಮೆನ್ಷನ್ ದಟ್ ಡಸಂಟ್ ಮ್ಯಾಟರ್ಸ್ ಆಲ್ಸೋ. X ಪರ್ಸನ್ ಏನು ಮಾಡಿದ್ದಾನೆ? 56% ತಕ್ಕೊಂಡು 1440 ಮತಗಳಿಂದ ಗೆದ್ದಿದ್ದಾನೆ. ಹಾಗಿದ್ರೆ Y Xಗಿಂತ 1440 ಕಡಿಮೆ ತಕ್ಕೊಂಡಿದ್ದಾನೆ ಏನನ್ನ? ಮತಗಳನ್ನ. ಹಾಗಾದರೆ ಟೋಟಲ್ ಆ ಮತದಾರರ ಪಟ್ಟಿಯಲ್ಲಿದ್ದ ಮತದಾರರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. ಇಲ್ಲಿ ಅವರು ಟೋಟಲ್ ಎಷ್ಟು ವೋಟ್ ಕಾಸ್ಟ್ ಮಾಡಿದರು ಅಂತ ಕೇಳಿಲ್ಲ, ಒಟ್ಟು ಲಿಸ್ಟಲ್ಲಿ ಎಷ್ಟಿದ್ದು ಅಂತ ಕೇಳಿದ್ದಾರೆ. ಸ್ವಲ್ಪ ಟ್ರಿಕ್ ಇದೆ, ಅಬ್ಸರ್ವ್ ಇಟ್ ಹಿಯರ್. ನಾವು X Y, ಇಲ್ಲಿ ಗೆದ್ದಿರೋನು ಯಾರು? X. ಎಷ್ಟು ಪರ್ಸೆಂಟೇಜ್ ಮತ ತಗೊಂಡಿದ್ದಾನೆ? 56% ತೆಗ್ದಿದ್ದಾನೆ. ಹಾಗಿದ್ರೆ Y ಎಷ್ಟು ತೆಗೆದಿರಬೇಕು? ಇನ್ನು ರಿಮೈನಿಂಗ್ ಆಬ್ವಿಯಸ್ಲಿ 44%ನ ತೆಗೆದಿರ್ತಾನೆ ಅವನು ಓಟು. ಇವೆರಡರ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಎಷ್ಟು? 1440. ಅದೇನೋ ಫೈನ್. ಬಟ್ ಪರ್ಸೆಂಟೇಜಲ್ಲಿ ಎಷ್ಟು ಅಂತ ಹೇಳಿದ್ರೆ 12% ಇಸ್ ದಿ ಡಿಫ್ರೆನ್ಸ್. ಹಾಗಿದ್ರೆ X 12%ಇಂದ ಗೆದ್ದಿದ್ದಾನೆ. ಹಾಗಿದ್ರೆ ಈ 12% 1440. ಸೊ ಬರ್ಕೊಳ್ಳಿ, ದಟ್ ಇಸ್ 12% ಇಸ್ ಹೌ ಮಚ್? 1440. ಅವ್ರೇನು ಕೇಳಿದ್ದಾರೆ? ಟೋಟಲ್ ಅಂದರೆ ಒಟ್ಟು ಟೋಟಲ್ ಎಷ್ಟು ವೋಟ್ ಹಾಕಿದ್ರು ಅಂತ ಕಂಡುಹಿಡ್ಕೊಳ್ಳೋಣ. ದಟ್ ಈಸ್ 100 ಇಸ್ ಹೌ ಮಚ್? ಹೌದಲ್ಲ? ಸೊ ದೇ ಆರ್ ಆಸ್ಕಿಂಗ್ ಯು. ಸೊ ದಟ್ ಈಸ್ 100 ಇಂಟು 1440 ಡಿವೈಡೆಡ್ ಬೈ 12 ಆಗುತ್ತೆ. 12 1s 12 12s 0. ದಟ್ ಈಸ್ ಹೌ ಮಚ್ ಇಸ್ 12,000. ಸರ್ ಆಪ್ಷನ್ನಲ್ಲಿ 12,000 ನೋಡಿದ ತಕ್ಷಣ ಮೋಸ್ಟ್ ಆಫ್ ದೆಮ್ ವಿಲ್ ಗೋ ಫಾರ್ 12,000. ಬಟ್ ದಟ್ಸ್ ದ ಟ್ರಿಕ್ ಓವರ್ ಹಿಯರ್. ಜಸ್ಟ್ ಸಿಲಿ ಮಿಸ್ಟೇಕ್ಸ್ ಆಗ್ತವೆ. ದಿ ಸಿಲಿ ಮಿಸ್ಟೇಕ್ಸ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಸೊ ಇಲ್ಲಿ ಏನಾಗಿದೆ ಅಂದರೆ 12,000 ವೋಟ್ ಹಾಕಿರೋರ ಸಂಖ್ಯೆ, ಅಂದರೆ 100%ಅಲ್ಲಿ ಗೆದ್ದಿರೋರು ಸೋತಿರೋರು ವೋಟ್ ಆಗಿರೋರ ಸಂಖ್ಯೆ. ಹಾಕಿರೋರೆಷ್ಟು? 12,000. ಬಟ್ ಅವ್ರು ಏನು ಕೇಳಿದ್ದಾರೆ ಅಂದರೆ ವೋಟ್ ಹಾಕದೇ ಇದ್ದವರು, ಅಂದರೆ ಮತದಾರರ ಲಿಸ್ಟ್ ಇತ್ತಲ್ಲ ಅದನ್ನು ಸಹ ಕೇಳಿದ್ದಾರೆ. ಸೊ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ದಟ್ ಈಸ್ 80% ಮಾತ್ರ ಏನು ಮಾಡಿದ್ದಾರೆ? ವೋಟ್ ಮಾಡಿದ್ದಾರೆ. ಹಾಗಿದ್ರೆ ಈ 80% ಯಾವುದರಲ್ಲಿ? ಟೋಟಲ್ ಅಂದರೆ ಲಿಸ್ಟ್ ಇತ್ತಲ್ಲ ಆ ಲಿಸ್ಟಲ್ಲಿ. ಸೊ ನೌ ಯು ಹ್ಯಾವ್ ಟು ಅಗೇನ್ ಡೂ ಒನ್ ಮೋರ್ ಸ್ಟೆಪ್. ದಟ್ ಇಸ್ 80% ಎಷ್ಟು ಅಂದರೆ 12,000. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಿದ್ರೆ ಟೋಟಲ್ ನಾವು ಅಗೇನ್ ಗೋ ಬ್ಯಾಕ್ ಟು ದಿ ಮತದಾರರ ಪಟ್ಟಿ. ಎಷ್ಟು ಜನ ಇದ್ದರು ಅಂತ ಹೇಳಿ. ಎಷ್ಟು ಜನ ಇದ್ದರು? 100 ಇಸ್ ಹೌ ಮಚ್? ದಟ್ ಈಸ್ 100 ಇಂಟು 12,000 ಹೋಲ್ ಡಿವೈಡೆಡ್ ಬೈ 80. 1010 ಕ್ಯಾನ್ಸಲ್ಸ್. 8 1s 8 1s 8 8 5s 150. ದಟ್ ಇಸ್ ಹೌ ಮಚ್ ಅಂದರೆ 15,000. That is option A is the correct answer. So this silly mistakes has to be avoided. Why I have taken 80 ಅಂತ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. Why I have taken 80 ಅಂದರೆ
80% ಜನ ಮಾತ್ರ ವೋಟ್ ಹಾಕಿದ್ದಾರೆ, ಇನ್ನು 20% ಜನ ಏನು ಮಾಡಿಲ್ಲ, ವೋಟ್ ಹಾಕಿಲ್ಲ. ಅವ್ರು ಕೇಳಿರೋದೇನು, ವೋಟ್ ಹಾಕಿದ್ದವ್ರು ಕೇಳಿಲ್ಲ. ಅವ್ರು ಕೇಳಿದ್ದಾರೇನು ಅಂದರೆ ಮತದಾರರ ಪಟ್ಟಿ ಅಂದರೆ ಲಿಸ್ಟಲ್ಲಿ ಎಷ್ಟು ಜನ ಇದ್ದರು ಅಂತ ಕೇಳಿದ್ದಾರೆ. ಹಾಗಾಗಿ 80% ಇಸ್ 12,000, ನನಗೆ ರಿಮೈನಿಂಗ್ 100% ಇಸ್ ಹೌ ಮಚ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದಿಸ್. ಸೆಕೆಂಡ್ 16th ಕ್ವೆಶನ್. ಎಯ ವೇತನವು ಬಿಯ ವೇತನಕ್ಕಿಂತ 25% ಹೆಚ್ಚಿದ್ದರೆ ಎಯ ವೇತನವು ಬಿಯ ವೇತನಕ್ಕಿಂತ ಎಷ್ಟು ಶೇಕಡ ಕಡಿಮೆಯಾಗಿದೆ? ಅಂದರೆ ಇಲ್ಲಿ ಎ ಇದ್ದಾರೆ, ಬಿ ಇದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದೆ, ಎಯ ವೇತನವು ಬಿಯ ವೇತನಕ್ಕಿಂತ 25% ಏನಾಗಿದೆ, ಹೆಚ್ಚಿದೆ. ಯಾರ್ದು ಜಾಸ್ತಿ ಇರೋದು? ಎದು. ಸೊ ಬಿದು 100 ಇದೆ, ಎದು ಎಷ್ಟಿದೆ? 125 ಇದೆ. ಸೊ ಯಾಕೆ 25% ಜಾಸ್ತಿ ಇದೆ. ಈಗ ಅವ್ರು ಕಡಿಮೆ ಅಂತ ಕೇಳ್ತಿದ್ದಾರೆ. ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವು ಏನು ತೊಗೋಬೇಕು? 125 ತೊಗೋಬೇಕು. ಎಷ್ಟು ಕಡಿಮೆ ಇದೆ? 100 ಕಡಿಮೆ. ಫಸ್ಟು ಬಿಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಎಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಿದ್ರೆ 125ಗೆ ಎಷ್ಟು ಕಡಿಮೆ ಇದೆ ಅಂದರೆ 25 ಕಡಿಮೆ ಇದೆ. ಪರ್ಸೆಂಟೇಜಿಗೆ ಕೇಳ್ತಿರೋದ್ರಿಂದ 100ಗೆ ಎಷ್ಟು ಕಡಿಮೆ ಆಯಿತು? ದಟ್ ಈಸ್ 100 ಇಂಟು 25 ಡಿವೈಡೆಡ್ ಬೈ 125. 25 1 25 5 5 1 5 20 ಎಷ್ಟು ಪರ್ಸೆಂಟ್ ಅಂದರೆ 20% ಕಡಿಮೆ ಇದೆ. ಐ ಹೋಪ್ ಯು ಆರ್ ಗೆಟಿಂಗ್. ದಟ್ ಇಸ್ ಆಪ್ಷನ್ ಡಿ. ಸೊ ಇಲ್ಲಿ ಸ್ವಲ್ಪ ಈ ಥರ ಪ್ರಾಬ್ಲಮ್ಸಲ್ಲಿ ಏನಾಗ್ಬೋದು ಅಂದರೆ ಕನ್ಫ್ಯೂಷನ್ ಆಗ್ಬೋದು. ಕಾನ್ಸಂಟ್ರೇಟಿಗೆ ಕ್ವೆಶನ್ ಕರೆಕ್ಟಾಗಿ ಓದ್ಕೊಳ್ಳಿ, ಕಂಪ್ಯಾರಿಸನ್ ಮಾಡ್ಕೊತಾ ಹೋಗೋಣ. ಸೊ ಈಗೇನು 17ನೇ ಪ್ರಶ್ನೆ. ವಿಕ್ರಮ್ ಎಂಬುವವರ ವೇತನವು ಅಜಯ್ ವೇತನಕ್ಕಿಂತ 20% ಹೆಚ್ಚಾಗಿದೆ ಮತ್ತು ಅಜಯ್ ವೇತನವು ದತ್ತ ಎಂಬುವವರ ವೇತನಕ್ಕಿಂತ 20% ಕಡಿಮೆ ಇದೆ. ದತ್ತನಿಗೆ ಹೋಲಿಸಿದರೆ ವಿಕ್ರಮ್ ವೇತನ ಎಷ್ಟು? ಅಂದರೆ ಇಲ್ಲಿ ವಿಕ್ರಮ್, ಅಜಯ್, ದತ್ತ 3 ಜನ ಇದ್ದಾರೆ. ಸೊ ಅವ್ರು ಒಬ್ಬೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಯಾವಾಗಲೂ ಇದರಲ್ಲಿ ಏನು ಮಾಡ್ಕೋಬೇಕು ಅಂದರೆ ಜಾಸ್ತಿ ಇರೋದನ್ನು ತೊಗೋಬೇಕು. ಇಲ್ಲಿ ನೋಡಿ, ವಿಕ್ರಮ್ ಮತ್ತು ಅಜಯ್, ವಿಕ್ರಮ್, ಅಜಯ್, ಜಸ್ಟ್ ರೈಟ್ ಡೌನ್. ಅದಾದಮೇಲೆ ವಿ ವಿಲ್ ಕನ್ಸಿಡರ್ ಇಟ್. ವಿಕ್ರಮ್ ಎಂಬುವರ ವೇತನವು ಅಜಯ್ ವೇತನಕ್ಕಿಂತ 20% ಹೆಚ್ಚಾಗಿದೆ. ಸೊ ವಿಕ್ರಮ್ದು ಅಜಯ್ಗಿಂತ 20% ಜಾಸ್ತಿ ಇದೆ ಅಂತೆ. ಸೊ ಅಜಯ್ದು ನಾನು 100 ಅಂದ್ಕೋತೀನಿ. ಹಾಗಿದ್ರೆ ವಿಕ್ರಮ್ದು 20% ಜಾಸ್ತಿ ಅಂದರೆ 120 ಇದೆ. ಸರಿ, ಹೀಗೆ ಬರ್ಕೋಬೇಕಾ? ನೋ. ಫಸ್ಟ್ ಇಲ್ಲಿ ಯಾರ್ದು ಜಾಸ್ತಿ ಇರುತ್ತಲ್ಲ ಅದನ್ನು ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಇನ್ನೊಬ್ರು ಯಾರಿದ್ದಾರೆ? ದತ್ತ ಇದ್ದಾರೆ. ಸೊ ದತ್ತಂದು ಏನಂತೆ, ದತ್ತ ಎಂಬುವರ ವೇತನಕ್ಕಿಂತ, ಯಾರು? ಅಜಯ್ ವೇತನವು ದತ್ತ ಎಂಬುವರ ವೇತನಕ್ಕಿಂತ 20% ಜಾಸ್ತಿ ಇದೆ. ಅಜಯ್ದೇನಿದೆ? ಜಾಸ್ತಿ ಇದೆ. ಫೈನ್ ಸರ್? ಎಸ್. ನೌ ಇದನ್ನು ಪ್ರಾಪರ್ ಕಡಿಮೆಯಿಂದ ಜಾಸ್ತಿ ಬರ್ಕೊತಾ ಹೋಗೋಣ. ದಟ್ ಈಸ್ ಡಿ ಎ. ಫಸ್ಟು ದತ್ತ ಬರ್ಕೊಳ್ಳೋಣ, ಆಮೇಲೆ ಅಜಯ್ ಬರ್ಕೊಳ್ಳೋಣ, ಅದಾದಮೇಲೆ ವಿ ಬರ್ಕೊಳ್ಳೋಣ. ದಟ್ ಈಸ್ ಎಲ್ರಿಗೂ ಕಂಪೇರ್ ಮಾಡ್ಕೊಂಡಿರೋದು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಸೊ ದಿಸ್ ಯು ಆರ್ ಗಾಟ್ ಎನ್ ಐಡಿಯಾ. ದಟ್ ಈಸ್ ದತ್ತಾದು ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಎಗೇನ್ ರೀರೈಟ್ ದಿಸ್ ಥಿಂಗ್. ಫಸ್ಟ್ ನಾನು ಏನು ಅಂದ್ಕೋತೀನಿ, 100 ದತ್ತೊಂದು ವೇತನ ಇದೆ ಅಂತ ಅಂದ್ಕೋತೀನಿ. ಓಕೆ, ಎಸ್. ಸೊ ಇದು ಮಾಡ್ಬೋದು, ಬಟ್ ದಿಸ್ ವುಡ್ ಬಿ ಮೋರ್ ಈಸಿಯರ್. ಅದಕ್ಕೆ ಯಾಕೆ ಈಸಿಯರ್ ಅಂತ ಹೇಳಿದ್ರೆ ಇಲ್ಲಿ ದತ್ತ ಮತ್ತು ವಿಕ್ರಮ್ದು ವೇತನನ ಕಂಪ್ಯಾರಿಸನ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಫಸ್ಟು ದತ್ತಂದು 100 ಇದ್ಬಿಟ್ರೆ ನನಗೆ ವಿಕ್ರಮ್ದು 120 ಬಂತಂದರೆ 20% ಜಾಸ್ತಿ, 90 ಬಂತಂದರೆ 10% ಕಡಿಮೆ, 80 ಬಂತಂದರೆ 20% ಕಡಿಮೆ. ಸೊ ಹಾಗಾಗಿ ದತ್ತಂದು 100 ಅಂತ ಇಟ್ಕೋತೀನಿ. ಯಾಕೆಂದರೆ ಇಟ್ ವುಡ್ ಬಿ ಮೋರ್ ಈಸಿಯರ್ ಟು ಟೆಲ್ ಮಿ ಲಾಸ್ಟಲ್ಲಿ. ಇಲ್ಲ ಸರ್ ಹಿಂಗೆ ಹೇಳ್ಬೋದಾ? ಹಿಂಗೂ ಸಹ ಹೇಳ್ಬೋದು. ಐ ವಿಲ್ ಶೋ ಯು ಟು ಟೆಲ್ ಯು ದಿಸ್ ಆಲ್ಸೋ. ನಾವು ದತ್ತಂದು ಎಷ್ಟಿದೆ? 100 ಇದೆ. ಎಗೇನ್ ರೀಡ್ ದಿ ಕ್ವೆಶನ್ ಆ್ಯಂಡ್ ರೈಟ್ ಡೌನ್ ಹೌ ಮಚ್ ಅಂತ ಹೇಳಿ. ವಿಕ್ರಮ್ ಬಿಟ್ಬಿಡಿ, ಇಲ್ಲಿ ದತ್ತದ ಕಂಪೇರ್ ಮಾಡಿ. ಅಜಯ್ ವೇತನವು ದತ್ತ ಎಂಬುವರ ವೇತನಕ್ಕಿಂತ 20% ಕಡಿಮೆ ಇದೆ. ಅಜಯ್ದೇನಿದೆ? ದತ್ತಂಗಿಂತ 20% ಕಮ್ಮಿ ಇದೆ. 100 ಇಟ್ಕೊಂಡಿದ್ರೆ ವೆರಿ ಈಸಿ. ದಟ್ ಈಸ್ ದಿಸ್ ವಿಲ್ ಬಿ 80. ನಾವು ಎಗೇನ್ ಕಮ್ ಬ್ಯಾಕ್ ಹಿಯರ್. ವಿಕ್ರಮ್ ಎಂಬುವರ ವೇತನವು ಅಜಯ್ ವೇತನಕ್ಕಿಂತ 20% ಹೆಚ್ಚಾಗಿದೆ. ವಿಕ್ರಮ್ ವೇತನ ಅಜಯ್ ಅಂದರೆ ಅಜಯ್ಗಿಂತ ಏನಿದೆ? 20% ಜಾಸ್ತಿ ಇದೆ. ಹೌ ಟು ಫೈಂಡ್ ಔಟ್ 20%? ಏನಿಲ್ಲ, 80ಕ್ಕೆ 20%, ಎರಡನ್ನೂ ಮಲ್ಟಿಪ್ಲೈ ಮಾಡಿದೆ. 8 2 ಸಹ ಎಷ್ಟು? 16, 2 0, ಹಾಗೆ 2 0 ಹೋಯಿತು 16. ಅಂದರೆ ವಿಕ್ರಮ್ದು ಅಜಯ್ಗಿಂತ 16 ರೂಪಾಯಿ ಜಾಸ್ತಿ ಇದೆ. ಅಜಯ್ದು 80 ಇದೆ, 16 ರೂಪಾಯಿ ಜಾಸ್ತಿ ಅಂದರೆ ಇದು ಎಷ್ಟಾಗುತ್ತೆ ಅಂದರೆ 96 ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್ ಪ್ರಾಪರಾಗಿ. ಸೊ ರೀಡ್ ಇಟ್ ಪ್ರಾಪರ್ಲಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾವು ಅವ್ರು ಏನು ಕೇಳಿದ್ದಾರೆ? ದತ್ತ ಮತ್ತು ವಿಕ್ರಮ್ನ ಹೋಲಿಕೆ ಮಾಡೋದು ಕೇಳಿದ್ದಾರೆ. ಸೊ ಇಲ್ಲಿ ದತ್ತಂಗೆ ಕಂಪೇರ್ ಮಾಡಿದ್ರೆ ವಿಕ್ರಮ್ದು ಎಷ್ಟು ಅಂತ ಕೇಳ್ತಿದ್ದಾರೆ. ದತ್ತನ್ 100 ಇದೆ, ವಿಕ್ರಮ್ 96 ಇದೆ. ಹಾಗಿದ್ರೆ 100ಕ್ಕೆ 96 ಇತ್ತು ಅಂದರೆ 4% ಅಂದರೆ 100ಗೆ 4% ಕಡಿಮೆ ಇದೆ. You can take x and you can solve also, but this would be the more easiest method. That is 4% less. That is option D. Equal 4% more, 40% more. That is 4% less. You should be aware here. 4% ಬಂದಿದ್ದ ತಕ್ಷಣನೇ ನಾವು ಸ್ವಲ್ಪ ಎಕ್ಸೈಟ್ ಆಗಿಬಿಟ್ಟು 4% ಮೋರ್ ಅಂತ ಹಾಕ್ಬಿಟ್ರೆ ಇಟ್ ವುಡ್ ಬಿ ಮಿಸ್ಟೇಕ್. ಇದೇನಾದ್ರು 104 ಬಂದಿತ್ತು ಅಂತ ಹೇಳಿದ್ರೆ ಸೊ 4% ಮೋರ್ ಆಗಿರೋದು. 100 ಬಂದಿತ್ತು ಅಂದರೆ ಈಕ್ವಲ್ 120 20%. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದಿಸ್. ಸರ್ ಇಫ್ ಯು ಹ್ಯಾವ್ ಫೌಂಡ್ ಔಟ್ ವಿತ್ ದಿಸ್ ಆಲ್ಸೋ, ಯು ಕ್ಯಾನ್ ಸಾಲ್ವ್ ವಿತ್ ದಿಸ್ ಆಲ್ಸೋ. ಹೆಂಗೆ ಸರ್?
ಇಲ್ಲಿ ಬರ್ಕೊಳ್ಳಿ, ನೀವು ಯಾವುದಾದ್ರೂ ಬರ್ಕೊಂಡು ಸಹ ಯು ಕ್ಯಾನ್ ಸಾಲ್ವ್. ದಟ್ ಈಸ್ ಫಸ್ಟ್ ವಿಕ್ರಮ್ ಎಂಬುವರ ವೇತನವು ಅಜಯ್ ವೇತನಕ್ಕಿಂತ 20%. ಸೊ ವಿಕ್ರಮ್ ಅಜಯ್, ವಿಕ್ರಮ್ದು ಜಾಸ್ತಿ ಇದೆ, ಅಜಯ್ದು 100 ಇದೆ, ವಿಕ್ರಮ್ದು 120 ಇದೆ. ಫೈನ್. ಇನ್ನೊಬ್ಬ ದತ್ತ ಇದ್ದಾನೆ. ಎಗೇನ್ ಅಜಯ್ ವೇತನವು ದತ್ತ ಎಂಬುವರ ವೇತನಕ್ಕಿಂತ 20% ಕಡಿಮೆ ಇದೆ. ಅಜಯ್ದೇನಿದೆ ದತ್ತಕ್ಕಿಂತ 20% ಕಡಿಮೆ ಇದೆ. ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ನಿಮಗೆ. ಸೊ ಹಾಗಾಗಿ ಫಸ್ಟು DAV ಬರ್ಕೊಂಡ್ರೆ ಇಟ್ ವುಡ್ ಬಿ ಮೋರ್ ಈಸಿಯರ್. ಐ ಹೋಪ್ ಯು ಹ್ಯಾವ್ ಗಾಟ್ ವಿತ್ ದಿಸ್. ಫೈನ್ ಸರ್? ಎಸ್. ಸೊ ದಟ್ ಈಸ್ 4% ಲೆಸ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇದು ನಿಮ್ಮ KS 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆನೇ. 2020 KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದಟ್ ಈಸ್, ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 36% ಅಂಕಗಳನ್ನು ಪಡೆಯಬೇಕಾಗಿದೆ. ಒಬ್ಬ ವಿದ್ಯಾರ್ಥಿಯು 113 ಅಂಕಗಳನ್ನು ಪಡೆದು 85 ಅಂಕಗಳಿಂದ ಅನುತ್ತೀರ್ಣನೆಂದು ಪ್ರಕಟಿಸಲ್ಪಟ್ಟಿದೆ. ಹಾಗಾದರೆ ಗರಿಷ್ಠ ಅಂಕಗಳು. ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್ ಇಲ್ಲಿ. ಸೊ ಒಂದು ಎಕ್ಸಾಮ್ ಇದೆ, ಈ ಎಕ್ಸಾಮಲ್ಲಿ ಪಾಸ್ ಅಥವಾ ಫೇಲ್. ಸೊ ದಟ್ ಈಸ್, ಪಾಸ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 36% ಆಫ್ ದಿ ಮಾರ್ಕ್ಸ್ನ ತೆಗಿಬೇಕು. ಫೈನ್? ಎಸ್. ಇಲ್ಲಿ ಒಬ್ಬ ಅಭ್ಯರ್ಥಿಯು 113 ಅಂಕಗಳನ್ನು ಪಡೆದು 85 ಅಂಕಗಳಿಂದ ಅನುತ್ತೀರ್ಣನೆಂದು ಪ್ರಕಟಿಸಲ್ಪಟ್ಟಿದೆ. ಅಂದರೆ ಒಬ್ಬ ಪರ್ಸನ್ನು 113 ತೆಗೆದಿದ್ದಾನೆ ಮಾರ್ಕ್ಸು, 113 ತೆಗೆದ್ರೂ 85 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸರ್, ಒಂದು ಎಕ್ಸಾಮಲ್ಲಿ ನೀವು 50 ಮಾರ್ಕ್ಸ್ ತೆಗೆದ್ರೆ ಪಾಸ್ ಅಂತ ಅಂದ್ಕೊಳ್ಳಿ. ನೀವು 25 ಮಾರ್ಕ್ಸ್ ತೆಗೆದಿದ್ದೀರಾ, ಹಾಗಿದ್ರೆ ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದೀರಾ ಅಂದರೆ 25 ಮಾರ್ಕ್ಸಿಂದ ಫೇಲ್ ಆಗಿದ್ದೀರಾ. ಒಂದು ಎಕ್ಸಾಮಲ್ಲಿ ಪಾಸಿಂಗ್ ಮಾರ್ಕ್ಸು 35, ನೀವು 20 ಮಾರ್ಕ್ಸ್ ತೆಗೆದಿದ್ದೀರಾ, ಹಾಗಿದ್ರೆ ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದೀರಾ ಅಂದರೆ 15 ಮಾರ್ಕ್ಸಿಂದ ಫೇಲ್ ಆಗಿದ್ದೀರಾ. ಈ ಎಕ್ಸಾಮಲ್ಲಿ ಏನು ಹೇಳ್ತಿದ್ದಾರೆ, 113 ತೆಗೆದಿದ್ದಾನೆ, 113 ತೆಗೆದು ಮಾರ್ಕ್ಸು 85 ಅಂಕಗಳಿಂದ ಅನುತ್ತೀರ್ಣನೆಂದು ಪ್ರಕಟಿಸಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅಂದರೆ 85, ದಟ್ ಈಸ್ 5 3 8 9 1, ದಟ್ ಈಸ್ 198 ಇಸ್ ದಿ ಪಾಸಿಂಗ್ ಮಾರ್ಕ್ಸ್. ಅಗೇನ್ ಐ ಆಮ್ ಗಿವಿಂಗ್ ಯು ಒನ್ ಮೋರ್ ಎಕ್ಸಾಂಪಲ್. ದಟ್ ಈಸ್, ಇಫ್ ಯು ಹ್ಯಾವ್ ಸ್ಕೋರ್ಡ್ 25 ಮಾರ್ಕ್ಸ್, ನೀವು 25 ಮಾರ್ಕ್ಸ್ ತೆಗೆದಿದ್ದೀರಾ, 20 ಮಾರ್ಕ್ಸಿಂದ ಫೇಲ್ ಆದ್ರಿ ಅಂತ ಹೇಳಿದೆ. ಹಾಗಿದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 25 + 20, ದಟ್ ಈಸ್ 45 ಇಸ್ ದಿ ಪಾಸಿಂಗ್ ಮಾರ್ಕ್ಸ್. ನೀವೇನಾದರೂ 30 ಮಾರ್ಕ್ಸ್ ತೆಗೆದು 40 ಮಾರ್ಕ್ಸಿಂದ ಫೇಲ್ ಆದರೆ, ಹಾಗಿದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 30 + 40, ದಟ್ ಇಸ್ 70 ಇಸ್ ದಿ ಪಾಸಿಂಗ್ ಮಾರ್ಕ್ಸ್. ಸಿಮಿಲರ್ಲಿ ಇಲ್ಲೂ ಸಹ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಸಿಕ್ತು. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 198. ಹಾಗಿದ್ರೆ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಇಸ್ 36%. ಸೊ ದಿಸ್ 36% ಎಷ್ಟು? 198. ಅವ್ರೇನು ಕೇಳಿದ್ದಾರೆ? ಗರಿಷ್ಠ ಅಂಕಗಳು, ಟೋಟಲ್ ಮಾರ್ಕ್ಸನ್ನು ಕೇಳಿದ್ದಾರೆ. ಟೋಟಲ್ ಮಾರ್ಕ್ಸ್ ಅಂದರೆ 100ಗೆ ಹೌ ಮಚ್? ಕ್ರಾಸ್ ಮಲ್ಟಿಪ್ಲೈಡ್ 100 × 198 whole divided by 36. You can cancel it by 36. If not, you can cancel it by 2 ಇಂದ ಹೊಡೆದಾಕಿ. 2 18 2 18 2 50. ಎಗೇನ್ 2ರಿಂದ ಹೋಗುತ್ತೆ, 2 9 2 25. ಎಗೇನ್ 3ರಿಂದ ಹೋಗುತ್ತೆ, 9ರಿಂದ ಡೈರೆಕ್ಟಾಗಿ ಹೊಡೆದ್ಬಿಡಿ. 9 1 9 2 18, 1 ಉಳಿತು, 18 ಆಯಿತು, 9 2 25 × 22 ಮಾಡಿ. 25 2s ಎಷ್ಟು ಅಂದರೆ 500, ಇನ್ನು 2 ಇದೆ. 25 2s ಎಷ್ಟು ಅಂದರೆ 50. ಸೊ 25 20s 500, 25 2s 50, 500 + 50 is 550. ದಟ್ ಈಸ್ ಆಪ್ಷನ್ ಬಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಯಾರಿಗೆ ಗೊತ್ತಾಗಿಲ್ಲ ಅವರು ರೆಗ್ಯುಲರ್ ಮಲ್ಟಿಪ್ಲಿಕೇಶನನ್ನು ಮಾಡ್ಕೋಬಹುದು. ದಟ್ ಇಸ್ 25 × 22, ವಿಚ್ ಇಸ್ ವೆರಿ ಈಸಿಯರ್ ಆಲ್ಸೋ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಿ ಫಸ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ, ಆ ಪಾಸಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಈಸಿಲಿ ಯು ಕ್ಯಾನ್ ಸಾಲ್ವ್ ಇಟ್ ಔಟ್. 19ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ, ಇದು ಸಹ ನಿಮ್ಮ KS 2020 ಪ್ರಶ್ನೆನೇ, 180 ಅಂಕ ಇರುವ ಭೌತಶಾಸ್ತ್ರದ ಮೊದಲ ಪತ್ರಿಕೆಯಲ್ಲಿ 30% ಅಂಕಗಳನ್ನು ಗಳಿಸಿದ್ದಾನೆ. ಎರಡೂ ಪತ್ರಿಕೆಗಳಿಂದ ಕನಿಷ್ಠ 50% ಅಂಕಗಳನ್ನು ಗಳಿಸಬೇಕು. ಎರಡನೇ ಪತ್ರಿಕೆಯಲ್ಲಿ 150 ಅಂಕಗಳಿವೆ. ಎರಡನೇ ಪತ್ರಿಕೆಯಲ್ಲಿ ಆತ ಗಳಿಸಬೇಕಾದ ಶೇಕಡಾವಾರು ಅಂಕಗಳು. ದೇ ಆರ್ ಆಸ್ಕಿಂಗ್ ಪರ್ಸೆಂಟೇಜ್. ಈಗೇನು ಈ ಸಲ 2024ರಲ್ಲೂ KS ಎಕ್ಸಾಮಲ್ಲೂ ಇದೇ ರಿಲೇಟೆಡ್ ಆಗಿ ಇವು ಕೂಡ ಸಾಲ್ವ್ ಇಟ್ ಔಟ್. ಏನು ಹೇಳ್ತಿದೆ, ಆ ಪರ್ಸನ್ ಇಸ್ ದೇರ್, ಅವನೇನಿದೆ 180 ಮಾರ್ಕ್ಸಿಗೆ ಒಂದು ಫಿಸಿಕ್ಸ್ ಪೇಪರ್ ಇದೆ. ಆ ಫಿಸಿಕ್ಸ್ ಪೇಪರಲ್ಲಿ ಅವನು ಎಷ್ಟು ಮಾರ್ಕ್ಸ್ ತೆಗ್ದಿಯಾನೆ? 30% ಮಾರ್ಕ್ಸ್ನ ತೆಗ್ದಿಯಾನೆ. ಎಸ್, ಡೋಂಟ್ ಕ್ಯಾಲ್ಕುಲೇಟ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್. 30% ಮಾರ್ಕ್ಸ್ನ ತೆಗ್ದಿಯಾನೆ. ಎಷ್ಟಾರು 18 3 54, ಅಂದರೆ 30% ಅಂದರೆ 54 ಮಾರ್ಕ್ಸ್ನ ತೆಗ್ದಿದ್ದಾನೆ. ಫೈನ್.
ಅವು ಎರಡು ಪೇಪರ್ ಇದ್ದಾವೆ, ಎರಡು ಪೇಪರಲ್ಲೂ ಮಿನಿಮಮ್ 50% ಮಾರ್ಕ್ಸ್ನ ತೆಗಿಬೇಕು, ಹೌದಲ್ಲ? ಎಸ್. ಹಾಗಿದ್ರೆ ಎರಡನೇ ಪೇಪರ್ ಎಷ್ಟು ಮಾರ್ಕ್ಸ್ ಸಿಗಿದೆ? 150 ಮಾರ್ಕ್ಸ್ ಸಿಗಿದೆ. ಆ 150 ಮಾರ್ಕ್ಸಲ್ಲಿ ಇರ್ತಕ್ಕಂಥ ಪೇಪರಲ್ಲಿ ಅವ್ನು ಎಷ್ಟು ಪರ್ಸೆಂಟೇಜ್ ಆಫ್ ದಿ ಮಾರ್ಕ್ಸ್ನ ತೆಗಿಬೇಕು ಅಂತ, ಅಂದರೆ 150ಕ್ಕೆ ಎಷ್ಟು ಪರ್ಸೆಂಟ್ ತೆಗಿಬೇಕು, ಎಷ್ಟು ಮಾರ್ಕ್ಸ್ ಅಲ್ಲ. ಅವ್ನು ಫಸ್ಟ್ ಏನು ಮಾಡಿ, ಫಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಎರಡನೇ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ. ಎರಡನೇ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಸಿಕ್ತು ಅಂತಂದಮೇಲೆ ಅದನ್ನು ಜಸ್ಟ್ ಪರ್ಸೆಂಟೇಜಲ್ಲಿ ಬರೆದ್ರೆ ವಿಲ್ ಗೆಟ್ ದಿ ಆನ್ಸರ್. ಹೌ ಟು ರೈಟ್? ಸರ್, ಫಸ್ಟು ಫಿಸಿಕ್ಸ್ ಪೇಪರ್ ಇದೆ. ಫಿಸಿಕ್ಸಲ್ಲಿ ಎಷ್ಟು ತೆಗ್ದಿಯಾ ನಾನು? ಎಸ್ ಸ್ಕೋರ್ಡ್ 180 ಟೋಟಲ್ ಮಾರ್ಕ್ಸು, ಎಸ್ ಸ್ಕೋರ್ಡ್ 30%. ಹಾಗಿದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ಡ್ ಎಷ್ಟು ಅಂದರೆ ನಿಮಗೆ ಇಷ್ಟೊತ್ತಿಗೆ ಶಾರ್ಟ್ಕಟ್ ಬಂದಿರಬೇಕು. 180 × 30 ಮಾಡಬೇಕು, ದಟ್ ಈಸ್ 5400 ಆಗುತ್ತೆ. 2 0 ಬಿಡಬೇಕು, 2 0 ಬಿಟ್ಟರೆ 54 ಮಾರ್ಕ್ಸ್ನ ತೆಗೆದಿದ್ದಾನೆ. ಎಸ್ ಸ್ಕೋರ್ಡ್ ಹೌ ಮಚ್? 54 ಮಾರ್ಕ್ಸ್. ಫೈನ್, ಎಸ್. ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದು ಪೇಪರ್ ಇರೋದು? ಎರಡನೇ ಪೇಪರ್. ಯು ಕನ್ಸಿಡರ್ ಇಟ್ ಆಸ್ ಕೆಮಿಸ್ಟ್ರಿ ಆರ್ ಮ್ಯಾಥ್ಸ್. ಐ ವಿಲ್ ಕನ್ಸಿಡರ್ ಕೆಮಿಸ್ಟ್ರಿ ಇಟ್ ಸೆಲ್ಫ್. ಸೊ ಕೆಮಿಸ್ಟ್ರಿ ಎಷ್ಟಕ್ಕಿದೆ? 150ಕ್ಕಿದೆ, 150ಗಿದೆ. ಹಾಗಿದ್ರೆ ಎರಡೂ ಪೇಪರ್ ಸೇರಿ ಎಷ್ಟು ಮಾರ್ಕ್ಸಿಗೆ ತೆಗಿಬೇಕು ಅಂತ ಹೇಳಿದ್ರೆ 50%. ಎರಡು ಪೇಪರ್ದು ಸೇರಿ. ಹಾಗಿದ್ರೆ ಟೋಟಲ್ ಫಿಸಿಕ್ಸ್ ಪ್ಲಸ್ ಕೆಮಿಸ್ಟ್ರಿ ಎಷ್ಟಕ್ಕಿತ್ತು ಅಂದರೆ 180 + 150 ವಿಚ್ ಇಸ್ ಈಕ್ವಲ್ ಟು 330. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? ಎಕ್ಸಾಮ್ದು ಎಷ್ಟು? ಎರಡು ಪೇಪರ್ ಸೇರಿ 330 ಅಂಕಗಳಿದ್ದಾವೆ. 330 ಅಂಕಗಳಲ್ಲಿ ಪಾಸ್ ಆಗಬೇಕಂದ್ರೆ ಎಷ್ಟು ತೆಗಿಬೇಕು? 50% ತೆಗಿಬೇಕು. ಪೆನ್ನು ಪೇಪರ್ ಅವಶ್ಯಕತೆ ಇಲ್ಲ, ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. 330ರದ್ದು 50% ಎಷ್ಟು? 330 ಅರ್ಧ ಮಾಡಿ. 300 ಅರ್ಧ 150, 30 ಅರ್ಧ 15, ದಟ್ ಇಸ್ 165, 165. ಸರ್, ಯಾರ್ಯಾರಿಗೆ ಗೊತ್ತಾಗಿಲ್ಲ ಅವ್ರು 50%ನ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈ ದಿಸ್. ದಟ್ ಈಸ್ ಎಷ್ಟಿದೆ ಟೋಟಲ್? 330ಕ್ಕೆ ಎಷ್ಟಕ್ಕೆ? 100ಕ್ಕೆ 50 ಆದರೆ ಪರ್ಸೆಂಟೇಜ್ ಮಾಡಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಾಡ್ಬೋದು. ಇಲ್ಲ ರೆಗ್ಯುಲರ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದೀನಿ. 50% ಕೇಳಿರೋದ್ರಿಂದ ಏನಿಲ್ಲ, ಈ 330 ಇಂಟು 50 ಮಾಡಿ. 50 ಮಾಡಿದ್ರಿ ಅಂತ ಹೇಳಿದ್ರೆ 1650, 2 ಬರುತ್ತೆ, 2 ಬಿಡಿ 1165 ಆಗುತ್ತೆ. 16500 ಇರುತ್ತೆ, ಅದರಲ್ಲಿ 2 ಬಿಟ್ಟರೆ 165 ಇರುತ್ತೆ. ಹಾಗಿದ್ರೆ ಅವ್ನು ಪಾಸ್ ಆಗಬೇಕಂದ್ರೆ ಟೋಟಲಲ್ಲಿ 50% ಅಂದರೆ 165 ಮಾರ್ಕ್ಸನ್ನು ತೆಗಿಬೇಕು. ಸೊ ನಾವು ಇಫ್ ಯು ಹ್ಯಾಸ್ ಟು ಸ್ಕೋರ್ 165 ಮಾರ್ಕ್ಸ್ ಅಂದರೆ ಆಲ್ರೆಡಿ ಎಷ್ಟು ತೆಗ್ದಿದ್ದಾನೆ? 54 ಮಾರ್ಕ್ಸನ್ನು ತೆಗೆದಿದ್ದಾನೆ. ಸೊ ಟೋಟಲ್ ಎಷ್ಟು ತೆಗಿಬೇಕು? 165 ತೆಗಿಬೇಕು. ಅದರಲ್ಲಿ ಎಷ್ಟು ತೆಗ್ದಿದ್ದಾನೆ? 54 ಮಾರ್ಕ್ಸ್ನ ತೆಗೆದಿದ್ದಾನೆ. ಹಾಗಿದ್ರೆ ಇನ್ನು ಸೆಕೆಂಡ್ ಪೇಪರಲ್ಲಿ ಎಷ್ಟು ಟಾರ್ಗೆಟ್ ತೆಗೆದಿದ್ದಾನೆ ಅಂದರೆ 111 ಮಾರ್ಕ್ಸ್ನ ತೆಗಿಬೇಕು. ದಟ್ ಈಸ್ ಹಿ ಹ್ಯಾಸ್ ಟು ಸ್ಕೋರ್ 111 ಮಾರ್ಕ್ಸ್ ಇನ್ ಪೇಪರ್ ಟು ಪಾಸ್. ಫೈನ್ ಸರ್. ನಾವು ಇದನ್ನು ನೀವು ಯಾವುದ್ರಲ್ಲಿ ಬರೀಬೇಕು? ಪರ್ಸೆಂಟೇಜಲ್ಲಿ ಬರೀಬೇಕು. ಜಸ್ಟ್ ರೈಟ್ ಇಟ್ ಇನ್ ಪರ್ಸೆಂಟೇಜ್. ದಟ್ ಈಸ್ 150ಕ್ಕೆ ಅವನು ಎಷ್ಟು ತೆಗಿಬೇಕು? 111 ತೆಗಿಬೇಕು. ಹಾಗಿದ್ರೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಅಂದರೆ 100ಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಇಟ್. ದಟ್ ಈಸ್ 100 × 311 ಹೋಲ್ ಡಿವೈಡೆಡ್ ಬೈ 150. 1010 ಕ್ಯಾನ್ಸಲ್ಸ್. 5ಇಂದ ಹೊಡೆದಾಕಿ. 5 2s 5 3s 3 1s 3 3s 3 7s 37 2s ಎಷ್ಟು ಅಂದರೆ 74%. That is option C would be the correct answer. That is 74%. I hope you have understood. ಫಸ್ಟ್ ಫಿಸಿಕ್ಸು ಕೆಮಿಸ್ಟ್ರಿ ಟೋಟಲ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು? ಫಿಸಿಕ್ಸಲ್ಲಿ ಎಷ್ಟು ತೆಗ್ದಿಯಾನೆ? ಹಾಗಿದ್ರೆ ಕೆಮಿಸ್ಟ್ರಿಯಲ್ಲಿ ಎಷ್ಟು ತೆಗಿಬೇಕು? ಅವ್ನು ಆಲ್ರೆಡಿ ತೆಗೆದಿರೋ ಮಾರ್ಕ್ಸ್ನ ಮತ್ತು ಎಷ್ಟು ತೆಗಿಬೇಕಾಗಿತ್ತರಲ್ಲಿ ಕಳಿತೀರಾ. ಇನ್ನು ಉಳಿದಿರತಕ್ಕಂಥ ಮಾರ್ಕ್ಸ್ನ ಪೇಪರ್ 2ನಲ್ಲಿ ತೆಗಿಬೇಕು. ಆ ಪೇಪರ್ 2ನಲ್ಲಿ ಎಷ್ಟು ತೆಗಿಬೇಕು ಅದನ್ನು ಬರ್ಕೊಂಡು ಯು ವಿಲ್ ಕನ್ವರ್ಟ್ ಇಟ್ ಇಂಟು ಪರ್ಸೆಂಟೇಜ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ದೀಸ್ ಆರ್ ಲಾಸ್ಟ್ ಟೈಪ್ ಆಫ್ ಕ್ವೆಶನ್ಸ್. ಈ ಲಾಸ್ಟ್ ಟೈಪ್ ಆಫ್ ಕ್ವೆಶನ್ಸಲ್ಲಿ ಏನಂದರೆ ಫ್ರೆಶ್ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಈ ಥರ ಪ್ರಶ್ನೆಗಳು ಬರ್ತವೆ. ಸೊ ವಾಟ್ ಆರ್ ದೀಸ್ ಫ್ರೆಶ್ ಫ್ರೂಟ್ಸ್? ತಾಜಾ ಹಣ್ಣಿನಲ್ಲಿ 72% ನೀರು ಇರುತ್ತದೆ ಮತ್ತು ಒಣ ಹಣ್ಣಿನಲ್ಲಿ 20% ನೀರು ಇರುತ್ತದೆ. 100 kg ತಾಜಾ ಹಣ್ಣಿನಿಂದ ಒಟ್ಟು ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? 32 kg, 30 kg, 35 kg, 33 kg. ಆ ಫ್ರೂಟ್ ಇರುತ್ತೆ. ಆ ಫ್ರೂಟಲ್ಲಿ 2 ಪಾರ್ಟ್ಸ್ ಇರುತ್ತೆ. ದೇರ್ ವಿಲ್ ಬಿ ಒನ್ ಪಲ್ಪು, ಇನ್ನೊಂದು ವಾಟರ್. 2 ಇರುತ್ತೆ. ಪಲ್ಪ್ ಇರುತ್ತೆ, ಅದ್ರ ಜೊತೆ ವಾಟರ್ ಕೂಡ ಇರುತ್ತೆ. ಸೊ ಇಲ್ಲಿಂದ 72% ನೀರಿದೆ ಅಂತೆ. ಸೊ ವಾಟರ್ ಎಷ್ಟಿದೆ? 72% ವಾಟರ್ ಇದೆ. ಹಾಗಿದ್ರೆ ಉಳಿದಿರತಕ್ಕಂಥದ್ದು ಪಲ್ಪ್ ಇರುತ್ತೆ. ಸೊ ಪಲ್ಪ್ ಎಷ್ಟಾಗುತ್ತೆ? 28% ಪಲ್ಪ್ ಇರುತ್ತೆ. ಫೈನ್, ಎಸ್. ಸಿಮಿಲರ್ಲಿ ಇದು ಫ್ರೆಶ್ ಫ್ರೂಟ್ ಅಂತ ಅಂದ್ಕೊಳ್ಳಿ. ಇನ್ನೊಂದು ಡ್ರೈ ಫ್ರೂಟ್. ಡ್ರೈ ಫ್ರೂಟಲ್ಲಿ ಯು ಹ್ಯಾವ್ ಎಗೇನ್ ಪಲ್ಪ್ ಆ್ಯಂಡ್ ವಾಟರ್ ಇದೆ. ದಟ್ ಈಸ್ 20% ವಾಟರ್ ಅಂದರೆ 20% ನೀರಿದೆ. ಹಾಗಿದ್ರೆ ಪಲ್ಪ್ ಎಷ್ಟಿರುತ್ತೆ ಅಂದರೆ 80% ಪಲ್ಪ್ ಇರುತ್ತೆ. ಅಂಡರ್ಸ್ಟುಡ್ ದಿಸ್.
100 ಕೆ ಜಿ ತಾಜಾ ಹಣ್ಣಿನಿಂದ ಒಟ್ಟು ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಅಂದರೆ 100 ಕೆ ಜಿ ಫ್ರೆಶ್ ಫ್ರೂಟ್ಸಿಂದ ಒಟ್ಟು ಎಷ್ಟು ಡ್ರೈ ಫ್ರೂಟ್ಸನ್ನು ಪಡಿಬೋದು? ಸೊ ಫಸ್ಟು ನೀವು 100 ಕೆ ಜಿಯಲ್ಲಿ ಎಷ್ಟು ಪಲ್ಪ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ ಪಲ್ಪು ನಿಮಗೆ ಡ್ರೈ ಫ್ರೂಟ್ ಮಾಡೋದಕ್ಕೆ ಎಷ್ಟು ಪಲ್ಪ್ ಬೇಕಾಗಿರುತ್ತೆ ಅದು ಸಮ ಇರುತ್ತೆ. ಪಲ್ಪ್ ಇಸ್ ದಿ ರಿಕ್ವೈರ್ಡ್ ರೈಟ್, ವಾಟರೆಲ್ಲ ಬೇಕಾಗಿರೋದು, ನಿಮಗೆ ಫ್ರೂಟ್ ಮಾಡಬೇಕಂದ್ರೆ ಪಲ್ಪ್ ಬೇಕಾಗಿರೋದು ಅದಕ್ಕೆ. ಸೊ ಅಪ್ಲೈ ಇಟ್ ಇಯರ್, ದಟ್ ಈಸ್ 28% ಅಂದರೆ 28% ಆಫ್ ಪಲ್ಪ್ obviously for 100 whole divided by 100 into for how much kgs you need for 100 kgs ಅಂದರೆ 100 kg ಫ್ರೆಶ್ ಫ್ರೂಟ್ಸ್ ಅಂದರೆ 28% ಇತ್ತಂದರೆ 100 kg ಎಷ್ಟಿದೆ. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು, ಇದು ಫ್ರೆಶ್ ಫ್ರೂಟ್ಸು, ದಿಸ್ ಶುಡ್ ಬಿ ಈಕ್ವಲ್ ಟು ಡ್ರೈ ಫ್ರೂಟ್ಸ್ ಆಲ್ಸೋ ರೈಟ್. ಅಂದರೆ ಅಷ್ಟು ಪಲ್ಪ್ನ ಯೂಸ್ ಮಾಡಿ ತಾನೇ ಮಾಡಬೇಕಿರೋದು ನಾನು. ಹಾಗಿದ್ರೆ ಇಲ್ಲಿ ಪಲ್ಪ್ ಎಷ್ಟು ಬೇಕು? 80% ಪಲ್ಪ್ ಬೇಕು. ಎಷ್ಟಕ್ಕೆ? 80/100. ಎಷ್ಟು ಕೆ ಜಿ ಡ್ರೈ ಫ್ರೂಟ್ಸ್ ಆಗ್ತಿದ್ದಾವೆ ಗೊತ್ತಿಲ್ಲ, ದಟ್ ಇಸ್ ಎಕ್ಸ್ ದೋಸ್ ಮೆನಿ ಡ್ರೈ ಫ್ರೂಟ್ಸ್, ದಟ್ ಮಚ್ ಅಮೌಂಟ್ ಆಫ್ ಡ್ರೈ ಫ್ರೂಟ್ಸ್ ಕೆ ಜಿಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಇಸ್ ಈ 100 ಹೋಗುತ್ತೆ. ಸರ್ ಈ 100 ಕ್ಯಾನ್ಸಲ್ ಮಾಡುವಾಗ ಎನಿಥಿಂಗ್ ಯು ಕ್ಯಾನ್ ಕ್ಯಾನ್ಸಲ್. ನಾವು ಎಕ್ಸ್ ಬೇಕಂತ ಹೇಳಿದ್ರೆ 28 into 100 whole divided by 80. 10 cancels, so you can cancel it by 4. 4 2s are 8, 4 7s are 28, 2 1s are 2 5s are 7 5s are 35. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್ ಅಂದರೆ 35. ಹಾಗಿದ್ರೆ 35 kg ಆಫ್ ಡ್ರೈ ಫ್ರೂಟ್ಸ್ನ ಐ ಕ್ಯಾನ್ ಮೇಕ್ ಯೂಸಿಂಗ್ 100 kg ಆಫ್ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ. ಸೊ ದಟ್ ಇಸ್ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಇಲ್ಲೇನಿಲ್ಲ, ಪಲ್ಪ್ ಎರಡು ಈಕ್ವಲ್ ಇರಬೇಕು ಅದೇ ರೀತಿ. ಸೊ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನು, ಯು ಟ್ರೈ ಟು ಸಾಲ್ವ್ ದಿಸ್. ದಟ್ ಇಸ್ ತಾಜಾ ಹಣ್ಣಿನಲ್ಲಿ 75% ನೀರು ಇರುತ್ತದೆ ಮತ್ತು ಒಣ ಹಣ್ಣಿನಲ್ಲಿ ಈ 30% ಬೇಡ, ಇದನ್ನು ಯು ಕನ್ಸಿಡರ್ ಇಟ್ ಆಸ್ 50%. 50% ನೀರು ಇರುತ್ತದೆ. ವೈ ಅಂತ ಹೇಳಿದ್ರೆ ಜಸ್ಟ್ ಯು ವಿಲ್ ಗೆಟ್ ಡೆಸಿಮಲ್ ಫ್ರ್ಯಾಕ್ಷನ್ಸ್, ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಟು ಕ್ಯಾನ್ಸಲ್ ಇಟ್. ಸೊ ಇರುತ್ತದೆ. 250 kg ತಾಜಾ ಹಣ್ಣಿನಿಂದ ಒಟ್ಟು ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಎಗೇನ್ ಸೇಮ್ ಥಿಂಗ್, ಫ್ರೆಶ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್. ಸೊ ಫ್ರೆಶ್ ಫ್ರೂಟಲ್ಲಿ ಪಲ್ಪು, ವಾಟರು, ಡ್ರೈ ಫ್ರೂಟ್ಸಲ್ಲೂ ಸಹ ಪಲ್ಪು, ವಾಟರು. ಸೊ ಎಷ್ಟಿದೆ ಪಲ್ಪು? ವಾಟರ್ ಇಸ್ 75%, ಪಲ್ಪ್ ವಿಲ್ ಬಿ ಹೌ ಮಚ್? 25%. ಇಲ್ಲಿ 50% ಪಲ್ಪು, 50% ವಾಟರು. ನಾವು 250 kg ಫ್ರೆಶ್ ಫ್ರೂಟ್ಸ್ ಇದೆ. ಹಾಗಿದ್ರೆ ಡ್ರೈ ಫ್ರೂಟ್ಸ್ನ ಎಷ್ಟು ಮಾಡ್ಬೋದು? ಸೇಮ್ ಥಿಂಗ್, ಪಲ್ಪ್ ಇಸ್ 25%, 25 ಔಟ್ ಆಫ್ 100 ಇಂಟು ಎಷ್ಟು ಕೆ ಜಿ ಆಫ್ ಫ್ರೆಶ್ ಫ್ರೂಟ್ಸ್ ಇದ್ದಾವೆ? 250 kgs ಆಫ್ ಫ್ರೆಶ್ ಫ್ರೂಟ್ಸ್ ಇದ್ದಾವೆ. ಇಲ್ಲಿ ಬಿ ಕೇರ್ಫುಲ್, ಇಲ್ಲಿ ಸಮ್ಟೈಮ್ 75 ಬರ್ಕೊಂಡ್ಬಿಡ್ತೀರ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಲ್ಪ್. ವೈ? ಯಾವುದಾದ್ರು ಒಂದು ಫ್ರೂಟ್ ಮಾಡಬೇಕಂದ್ರೆ ಪಲ್ಪ್ ಇಸ್ ರಿಕ್ವೈರ್ಡ್, ರಿಮೈನಿಂಗ್ ಅಮೌಂಟ್ ವಿಲ್ ಬಿ ವಾಟರ್. ಅದಕ್ಕೆ ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ನಿಮಗೆ 50% ಯೂಸ್ ಮಾಡಿ ಪಲ್ಪು 50% ತಾನೇ ಬೇಕಿರೋದು, ದಟ್ ಈಸ್ ಎಕ್ಸ್ ಎಷ್ಟು ಕೆ ಜಿ ಬೇಕು. 100 ಕ್ಯಾನ್ಸಲ್ಸ್, 25 ಇಂಟು 250 ಡಿವೈಡೆಡ್ ಬೈ 50. 10 ಕ್ಯಾನ್ಸಲ್ಸ್, 5 1s are 5, 5s are 25, ದಟ್ ಈಸ್ ಎಕ್ಸ್. 25 5s ಎಷ್ಟು ಅಂದರೆ 125 kgs of dry fruits I can make. You can consider one option as 125. I hope you have understood with this. Similar kind of question is there. You try to solve it on behalf of me. ನೀವೇ ಸಾಲ್ವ್ ಮಾಡಬೇಕು. ದಟ್ ಇಸ್ 22ನೇ ಪ್ರಶ್ನೆ. ತಾಜಾ ಹಣ್ಣಿನಲ್ಲಿ 62% ನೀರು ಇರುತ್ತದೆ ಮತ್ತು ಒಣ ಹಣ್ಣಿನಲ್ಲಿ 24% ನೀರು ಇರುತ್ತದೆ. 100 kg ತಾಜಾ ಹಣ್ಣಿನಿಂದ ಒಟ್ಟು ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಸಿಮಿಲರ್ ಏನಿಲ್ಲ, ಫ್ರೆಶ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ದಟ್ ಈಸ್ ಒನ್ ಇಸ್ 62% ವಾಟರ್ ಇದೆ. ಹಾಗಿದ್ರೆ ಪಲ್ಪ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 28% ಪಲ್ಪ್ ವುಡ್ ಬಿ ದೇರ್. 38% ಪಲ್ಪ್ ವುಡ್ ಬಿ ದೇರ್. ನಾವು ಕಮ್ ಟು ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸಲ್ಲಿ 24% ಏನಿದೆ ವಾಟರ್ ಇರ್ತದೆ. ಹಾಗಿದ್ರೆ ಇನ್ನು ಮಿಕ್ಕಿದ್ದು ಎಷ್ಟು? 76% ಏನಿರುತ್ತೆ. ಸೊ ದಿಸ್ ಇಸ್ ವಾಟರ್ ಆ್ಯಂಡ್ ದಿಸ್ ವುಡ್ ಬಿ ಪಲ್ಪ್. ನಾವು ಕ್ಯಾಲ್ಕುಲೇಟ್ ಇಟ್ ಇಯರ್ ದ ಸೇಮ್ ಥಿಂಗ್. ಪಲ್ಪ್ ಎಷ್ಟಿದೆ? 38%. ಹಾಗಿದ್ರೆ 38/100 ಎಷ್ಟು ಕೆ ಜಿ ಯೂಸ್ ಮಾಡಿ? 100 kg ಯೂಸ್ ಮಾಡಿ, ದಟ್ ಈಸ್ 100, ವಿಚ್ ಶುಡ್ ಬಿ ಈಕ್ವಲ್ ಟು ಪಲ್ಪ್ ಎಷ್ಟು? 76% ಆಫ್ ಪಲ್ಪ್ ಇಸ್ ದೇರ್. 76% ಆಫ್ ಪಲ್ಪ್ ಇಂಟು ಹೌ ಮೆನಿ kgs ಗೊತ್ತಿಲ್ಲ, ದಟ್ ಇಸ್ ಎಕ್ಸ್. ಈ 100 ಕ್ಯಾನ್ಸಲ್ಸ್, ದಟ್ ಈಸ್ 38 ಇಂಟು 100 ಓಲ್ ಡಿವೈಡೆಡ್ ಬೈ 76. You can cancel it by 2 ಇಂದ ಕ್ಯಾನ್ಸಲ್ ಮಾಡಿ, ದಟ್ ವುಡ್ ಬಿ ಈಸಿಯರ್ ಓನ್ಲಿ. 2 3s are 2 18s are 2 50s are, ದಟ್ ಈಸ್ 38 ಕ್ಯಾನ್ಸಲ್ಸ್. ಉಳ್ಕೊಂಡಿದ್ದು 50. ಹಾಗಿದ್ರೆ 50 kgs ಆಫ್ ಡ್ರೈ ಫ್ರೂಟ್ಸ್ ಐ ಕ್ಯಾನ್ ಮೇಕ್ ಇಟ್ ಔಟ್ ಯೂಸಿಂಗ್ 100 kg ಆಫ್ ಫ್ರೆಶ್ ಫ್ರೂಟ್ಸ್.
ದೀಸ್ ಆರ್ ದಿ ಪ್ರಾಬ್ಲಮ್ಸ್ ಆನ್ ಫ್ರೂಟ್ಸು, ಡ್ರೈ ಫ್ರೂಟ್ಸು ಈ ಥರ ಎಷ್ಟು ಮೇಕೌಟ್ ಮಾಡ್ಬೋದು ಅಂತ ಹೇಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಕ್ವೆಶನ್ಸ್ ಆನ್ ಪರ್ಸೆಂಟೇಜ್. ದೀಸ್ ಪರ್ಸೆಂಟೇಜ್ ಕ್ವೆಶನ್ಸ್ ಆರ್ ವೆರಿ ವೆರಿ ಈಸಿಯರ್ ಆಲ್ಸೋ. ಫ್ರಮ್ ಚಿಕ್ಕದ್ರಿಂದ ದೊಡ್ಡದಕ್ಕೆ ಅಂದರೆ ಡಿಫಿಕಲ್ಟಿ ಲೆವೆಲ್ ಎತ್ಕೊಂಡು ಹೋಗಿದ್ದೀವಿ. ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಐ ಹೋಪ್ ಯು ಆಲ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದಿ ಪರ್ಸೆಂಟೇಜ್ ಪ್ರಾಬ್ಲಮ್. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಬೈ.